ಕಲ್ ತರ ಕಾಣ್ತಾ ಇದೆ. ಹ್ಮ್. ಬಂಡೆ ತರ ಕಾಣ್ತಾ ಇದೆ. ಓಕೆ. ಏನ್ ಬಂದೆ ನೋಡಿ, ಅದು ಸ್ವಲ್ಪ ದಿಟ್ಟಿಸಿ ನೋಡಿ ಗೊತ್ತಾಗುತ್ತೆ ಯಾಕಿದೆ ಅದಲ್ಲಿ. ನಂಗೆ ಪೇನ್ ಇದೆ ಕುತ್ತಿಗೆಲಿ. ಏನ್ ಬರ್ತಾ ಇದೆಯಾ? ಅಲ್ಲ, ಪೇನ್ ಈಗಲ್ಲ, ಪೇನ್ ಇದೆ ನನಗೆ ಕುತ್ತಿಗೆಲಿ. ಓಕೆ ಓಕೆ. ಸೊ ಅಲ್ಲಿ ಏನೋ ಬ್ಲಾಕೇಜ್ ಅಲ್ಲಿ ಇದೆ. ಹಾ. ಸೊ ಅದಕ್ಕೆ ಬರ್ತಾ ಇದೆ ಅಲ್ವಾ? ಏನದು ನೋಡಿ ಸ್ವಲ್ಪ ಗಮನಿಸಿ ಗೊತ್ತಾಗ್ತದೆ. ಯಾರಾದ್ರೂ ಇದಾರಾ? ಏನದು? ಆ ಏನ್ ಬ್ಲಾಕೇಜ್ ಅದು? ಅದನ್ನೇ ದಿಟ್ಟಿಸಿ ನೋಡಿ. ನಾವು ದುರ್ಗುಟ್ಕೊಂಡು ನೋಡೋದು ಅಂತೀವಲ್ಲ, ಹಾಗೆ ನೋಡಿ ಗೊತ್ತಾಗುತ್ತೆ. ಏನೋ ಒಂಥರ ಪಕ್ಷಿ ತರ, ಓಕೆ. ಅಳಿಲ್ ತರನೋ ಎತ್ತರ, ಕುತ್ತಿಗೆ ಮಾತ್ರ ಕಾಣಿಸ್ತಾ ಇದೆ. ಹ್ಮ್. ಏನದು ನೋಡಿ, ಸ್ವಲ್ಪ ಇನ್ನೂ ಸ್ವಲ್ಪ ಗಮನಿಸಿ ನೋಡಿ. ನೀವೇನಾದ್ರೂ ಪಾಸ್ಟ್ ಲೈಫಲ್ಲಿ ಅದಾಗಿದ್ರೋ, ಅಥವಾ ಅಲ್ಲಿ ಏನಾದರೂ ಪಾಸ್ಟ್ ಲೈಫಲ್ಲಿ ಏನಾದರೂ ಪಡ್ತಾ ಬಿದ್ದಿತ್ತಾ? ಗಮನಿಸಿ ಗೊತ್ತಾಗುತ್ತೆ. ಅದನ್ನೇ ದಿಟ್ಟಿಸಿ ನೋಡಿ ಗೊತ್ತಾಗುತ್ತೆ. ನಾಯಿ ತರ ಹೊರಗಡೆ ಬರ್ತಾ ಇದೆ. ಓಕೆ. ಬೌ ಬೌ ಅಂದ್ಬಿಟ್ಟು. ಹ್ಮ್. ಅಲ್ಲಿ ಯಾಕೆ ಅದು ಯಾವ ಕಾರಣದಿಂದ ಅಲ್ಲಿ ಕೂತ್ಕೊಂಡಿದೆ ನೋಡಿ, ಸ್ವಲ್ಪ ಗೊತ್ತಾಗುತ್ತೆ ನೋಡಿ. ಹಾಗೆ ಗಮನಿಸಿ. ಏನಾದ್ರು ನಾಯಿ ಆಗಿದ್ನೇನೋ ಬರ್ತಾ ಇದೆ. ಹ್ಮ್. ಓಕೆ. ಗೊತ್ತಿಲ್ಲ. ಆ ಲೈಫಲ್ಲಿ ಅಲ್ಲಿಗೆ ಹೊಡೆತ ಬೀಳೋ ಹಾಗೆ ಏನಾದರೂ ಆಗಿತ್ತಾ? ನೋಡಿ ಗೊತ್ತಾಗುತ್ತೆ. ಪಾಸ್ಟ್ ಲೈಫಲ್ಲಿರುವಾಗ ಏನಾದರೂ ಕುತ್ತಿಗೆಗೆ ಹೊಡೆತ ಬಿದ್ದಿದೆಯಾ? ಗಮನಿಸಿ. ತುಂಬಾ ಸಿವಿಯರ್ ಪೇನ್ ತರ ಏನಾದರೂ ಆಗಿತ್ತಾ ನೋಡಿ. ನನಗೆ ಅನಿಸ್ತಾ ಇದೆ ಈಗ ಓಕೆ. ಆ ಕಲ್ಲು ಬಂಡೆ ಕರಗ್ತು, ಹೋಯ್ತದು. ಓಕೆ. ನಾಯಿ ಕಾಣಿಸ್ತಾ ಇದೆ. ಹ್ಮ್. ಕಾಣಿಸೋದೇ ನನ್ನ ಮನಸ್ಸಿಗೆ. ಹ್ಮ್. ಆಮೇಲೆ ನನ್ನ ನಾಯಿ ಓನರ್ ಇರ್ತಾರಲ್ಲ, ಹ್ಮ್. ಹ್ಮ್. ಅವ್ರ ಕೈಯಲ್ಲಿ ಆ, ಚಾ- ಇದು ಒಂದು ಕೋಲ್ ಇಟ್ಕೊಂಡಂಗೆ ಅನಿಸ್ತಾ ಇದೆ. ಹ್ಮ್. ನಾಯಿ ಮುಖ ಕಾಣಿಸುತ್ತೆ, ಓನರ್ ಮುಖ ಕಾಣಿಸ್ತಾ ಇದೆ. ಓಕೆ. ತೊಂದರೆ ಇಲ್ಲ. ಓಕೆ. ಅಂದ್ರೆ ಆ ಲೈಫಲ್ಲಿ ಅದಕ್ಕೆ ತುಂಬಾ ಪೇನ್ ಆಗಿದೆ ಅಲ್ವಾ? ಅದರಲ್ಲಿ ಇರ್ಬೇಕೇನ. ನೀವು ನೀವು ನಾಯಿ ಆಗಿದ್ರು ಅಥವಾ ನೀವು ಓನರ್ ಆಗಿದ್ರು ನೋಡಿ, ಗಮನಿಸಿ ಗೊತ್ತಾಗುತ್ತೆ. ನೀವೇ ನಾಯಿ ಆಗಿದ್ರು ಅಥವಾ ಆ ಲೈಫಲ್ಲಿ ನೀವೇನಾದ್ರೂ ಓನರ್ ಆಗಿದ್ರ? ಗೊತ್ತಾಗುತ್ತೆ ನೋಡಿ. ಇಲ್ಲ, ನಾನು ನಾಯಿ ಅಲ್ಲ. ನೀವೇ ನಾಯಿ ಆಗಿದ್ರಾ? ಹ್ಮ್. ಓಕೆ. ಈಗ ನನ್ನನ್ನ ಗಟ್ಟಿ ಇಟ್ಕೊಂಡಿದ್ದಾರೆ ಅವರು. ಹ್ಮ್, ಅದು ತುಂಬಾ ಪೇನ್ ಆಗಿದೆ ಅಲ್ವಾ? ಹಾ. ಮತ್ತೆ ಕೈಯಲ್ಲಿ ಕೋದಿದೆ.
ಆ ಓನರು ಏನು ಮಾಡ್ರನ್ ತರ ಅನ್ನಿಸ್ತಾರೆ. ಅಂದ್ರೆ ಹ್ಮ್ ಹಳೆ ಕಾಲದಲ್ಲ 3/4 ಎಲ್ಲ ಹಾಕೊಂಡು ಹ್ಮ್ ಹ್ಯಾಟ್ ಎಲ್ಲ ಹಾಕೊಂಡು ಆ ತರ ಒಂದು ಮನಸ್ಸಿಗೆ ಬರ್ತಾ ಇದೆ ನನಗೆ. ಹ್ಮ್ ಈಗ ಆ ವೈಟ್ ಲೈಟ್ ಇತ್ತಲ್ವಾ, ಬೆಳಕು, ಆ ಬೆಳಕನ್ನ ಹ್ಮ್ ಆ ಸ್ಪ್ರೆಡ್ ಮಾಡಿ, ಸೊ ಅದು ಬೆಳಕು ಅದನ್ನೆಲ್ಲ ಆವರಿಸ್ಕೊಂಡು ಅದೆಲ್ಲ ಕ್ಲಿಯರ್ ಆಗ್ತದೆ. ಓಕೆ, ಅಲ್ಲೆಲ್ಲ ಆ ಬೆಳಕನ್ನ ಸ್ಪ್ರೆಡ್ ಆಗ್ತಾ ಇದೆ ಅಂತ ನೀವು ಅನ್ಕೊಂಡ್ರೆ ಸಾಕು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಅದೆಲ್ಲ ರಿಲೀಸ್ ಆಗುತ್ತೆ. ಅದನ್ನೆಲ್ಲ ರಿಲೀಸ್ ಆಗ್ತಾ ಇದೆ ಸರ್. ಅದನ್ನೆಲ್ಲ ರಿಲೀಸ್ ಮಾಡಿ ಆ ಪಾರ್ಟ್ ಪೂರ್ತಿ, ಆ ಬೆಳಕು ಸ್ಪ್ರೆಡ್ ಆಗ್ತಾ ಇದೆ, ಆ ಪೂರ್ತಿ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ. ಪೂರ್ತಿ ಅದನ್ನ ರಿಲೀಸ್ ಮಾಡಿ, ಪೂರ್ತಿ ಆ ಬೆಳಕು ಸ್ಪ್ರೆಡ್ ಆಗ್ತಾ ಇದೆ, ತುಂಬಾ ರಿಲೀಫ್ ಅನಿಸ್ತಾ ಇದೆ. ವೈಟ್ ಲೈಟ್ ಕಾಣಿಸ್ತಾ ಇದೆಯಾ? ರಿಲೀಸ್ ಮಾಡಿಸ್ತಾ ಇದ್ದೀವಿ ಆ ವೈಟ್ ಲೈಟ್ ತಲೆಯಿಂದ ಕೆಳಗಡೆ ಕುತ್ತಿಗೆ ರಿಲೀಫ್ ಹತ್ರ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಸ್ಪ್ರೆಡ್ ಮಾಡಿ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹ್ಮ್ ಜೂಮ್ ಓಕೆ, ಜೂಮ್ ಆಗ್ತಾ ಇದ್ದೀವಿ. ಎಸ್, ವೆರಿ ಗುಡ್. ಎಲ್ಲ ಕ್ಲಿಯರ್ ಆಯ್ತಾ? ಹ್ಮ್ ತೊಂದರೆ ಇಲ್ಲ, ಮಾಡಿ, ನಿಧಾನವಾದ್ರೂ ಪರವಾಗಿಲ್ಲ. ಲೈಟ್ ಎಲ್ಲ ಹರಿಸಿ ಹೊರಗಡೆ, ಪೂರ್ತಿ ಸ್ಪ್ರೆಡ್ ಆಗಲಿ, ಅದೆಲ್ಲ ಕ್ಲಿಯರ್ ಆಗಲಿ. ಆಯ್ತು. ವೆರಿ ಗುಡ್. ಈಗ ನೋಡಿ, ಬೇರೆ ನಿಮ್ಮ ದೇಹದ ಬೇರೆ ಪಾರ್ಟ್ ಅಲ್ಲಿ ಏನಾದರೂ ಅದೇ ರೀತಿ ಇದೆ ಎಲ್ಲಿ? ಇದೆ. ಎಲ್ಲಿ? ಇದು ಮಂಡಿ ಹತ್ರ, ವೆರಿ ಗುಡ್. ಲೆಫ್ಟ್ ಲೆಫ್ಟ್ ಮಂಡಿ ಹತ್ರ ದೊಡ್ಡ ಕರು ತರ ಇದೆ. ಅದನ್ನೇ ದುರುಗುಟ್ಕೊಂಡು ದಿಟ್ಟಿಸಿ ನೋಡ್ತಾ ಇರಿ. ನನಗೆ ಅಲ್ಲೇ ಸರ್ಜರಿ ಆಗಿದೆ. ವೆರಿ ಗುಡ್. ಅಲ್ಲಿ ಅದೇ ಭಾಗವನ್ನ ದಿಟ್ಟಿಸಿ ನೋಡ್ತಾ ಇರಿ, ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಯಾಕೆ ಹಾಗಾಗಿದೆ, ಏನ್ ಬ್ಲಾಕೇಜ್ ಗೊತ್ತಾಗುತ್ತೆ. ನನಗೆ ಅಳು ಬರ್ತಾ ಇದೆ. ಮತ್ ಬಿಡಿ. ಯಾಕಂದ್ರೆ ಆ ಪಾಠದಲ್ಲಿ ಹ್ಮ್ ಆ ಪಾಠದಲ್ಲಿ ವಿತೌಟ್ ಅನಸ್ತೇಶಿಯಾ ಹ್ಮ್ ಇಂಜೆಕ್ಷನ್ ಕೊಟ್ಟಿದ್ರು. ಓಕೆ ಆ ಪೇನು, ಅದು ಎಲುಬು ಕೊರಿಯಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದು. ಓಕೆ when I was in 6th standard or 6th year. ಓಕೆ ಅದು ನೋವು ನನಗೆ ಕಾಣಿಸುತ್ತೆ, ಡೈಲಿ ಓಕೆ ಕಾಣಿಸುತ್ತೆ. ಓಕೆ ಆ ಭಾಗ ಮತ್ತೆ ನನ್ನ ಮೊಣಕಾಲ ಹತ್ರ ಈಗ ನೋವಿದೆ, ಅದೊಂದು ಬ್ಲಾಕೇಜ್ ಕಾಣಿಸುತ್ತೆ. ಎಲ್ಲ ಎಮೋಷನ್ಸ್ ಎಲ್ಲ ಹೊರಗಡೆ ಹಾಕಿ ರಿಲೀಸ್ ಮಾಡಿ. ಹತ್ ಬಿಡಿ. ನಿಮಗೆ ದುಃಖ ಬಂದ್ರೆ ತಡಿಬಾರ್ದು, ದುಃಖವನ್ನು ತಡಿಬೇಕು. ಪೇಯ್ನ್, ನೋವು, ಅಸಮಾಧಾನ, ಅದನ್ನ ರಿಲೀಸ್ ಮಾಡಿ. ಹತ್ತು ಬಿಡಬೇಕು, ಹತ್ತು ಮಾಡಿ ರಿಲೀಸ್ ರಿಲೀಸ್ ಮಾಡಬೇಕು. ಏನು ಇಟ್ಕೋಬಾರ್ದು ಒಳಗಡೆ. ಓಕೆ, ಕ್ಲಿಯರ್ ಮಾಡಿಬಿಡಿ, ರಿಲೀಸ್ ಮಾಡಿ ಎಲ್ಲ. ವೆರಿ ಗುಡ್. ಈಗ ಆ ಬ್ಲಾಕೇಜ್ ಇದೆಯಲ್ವಾ, ಬಂಡೆ ತರ ಕಾಣಿಸ್ತು, ಅದನ್ನೇ ದಿಟ್ಟಿಸಿ ನೋಡ್ತಾ ಇರಿ. ಯಾಕೆ, ಏನು ಅಂತ ಗೊತ್ತಾಗುತ್ತೆ.
ಮತ್ತು ವೈಟ್ ನಾಯಿ ತರ ಕಾಣಿಸ್ತಾ ಇದೆ. ಓಕೆ. ಯಾಕೆ ಅದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಸ್ವಲ್ಪ ದಿಟ್ಟಿಸಿ ನೋಡಿ. ನೀವು ಏನಾದರೂ ನಾಯಿ ಆಗಿದ್ರೋ, ಅಥವಾ ಆ ಥರ ನಾಯಿಗೆ ಏನಾದರೂ ನೀವು ಏನಾದರೂ ಡ್ಯಾಮೇಜ್ ಮಾಡಿದ್ರೋ ಗೊತ್ತಾಗುತ್ತೆ ನೋಡಿ. ಈಗ ಓನರ್ ಯಾರು ಕಾಣಿಸ್ತಾ ಇಲ್ಲ. ನಾಯಿ ಅಲೋನ್ ಆಗಿದೆ, ಓಕೆ. ಬೊಗಳುತ್ತಾ ಇದೆ. ಓಕೆ. ಯಾಕೆ ಬೊಗಳ್ತಾ ಇದೆ ನೋಡಿ. ನನ್ಗ ಅನ್ಸ್ತಾ ಇರೋದು ಯಾರಿಗೋ ನೋಡಿ ಬೊಗಳುತ್ತಾ ಇದ್ದೀನಿ. ಹ್ಮ್. ಆ ನಾಯಿಗೆ ಏನಾದರೂ ದೇಹದಲ್ಲಿ ಗಾಯ ಆಗಿದೆಯಾ, ನೋವಾಗಿದೆಯಾ ನೋಡಿ. ಒಂದು ಕಾಲು ಹ್ಮ್. ಏನಾಗಿದೆ? ಇದಾಗಿದೆ, ಏನು ನೋಡ್ದೋ. ಚಿಕ್ಕದಾಗಿದೆ, ಓಕೆ. ಚಿಕ್ಕದಾಗಿದೆ ಅದ್ರ ನಾಯಿ. ಕಟ್ಟಾಗಿ ಅದು ಪೇನ ಇದಾಗಿದೆ ಅಲ್ವಾ? ಕಟ್ಟಾಗಿಲ್ಲ, ಕಟ್ಟಾಗಿಲ್ಲ, ಬೈ ಬರ್ತೆ ಚಿಕ್ಕದಿದೆ ಒಂದು ಕಾಲು. ಓಕೆ. 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 ಯಾಕೆ ಹಾಗಾಗಿದೆ ನೋಡಿ. ಯಾಕಂದ್ರೆ ನನಗೆ ಫೀಲ್ ಆಗ್ತಿರೋದು ಬ್ಯಾಕ್ ಲೈಫ್ ಇಂದ ಅನ್ಸುತ್ತೆ. ಓಕೆ. ಏನಾಗಿತ್ತು ಬ್ಯಾಕ್ ಲೈಫಲ್ಲಿ ನೋಡಿ, ಪಾಸ್ಟ್ ಲೈಫಲ್ಲಿ ಏನಾಗಿತ್ತು, ಯಾವ ರೀಸನಿಗೆ ಹಾಗಾಗಿದೆ? ನನಗನ್ಸ್ತಾ ಇದೆ ಅದ್ರ ಬ್ಯಾಕ್ ಲೈಫ್ ಅಲ್ಲಿ ಹ್ಮ್. ಯಾರೋ ಕಾಲಿಗೆ ಹೊಡೆದಿದ್ದಾರೆ, ಹೊಡೆದು ಸರಿ ತುಂಡು ತರ ಮಾಡಿದ್ದಾರೆ. ಓಕೆ. ಸೊ ಅದಕ್ಕೆ ಅದು ಪೇನ್ ಆಗಿದೆ, ಆ ಪೇನ್ ಹಾಗೆ ಉಳ್ಕೊಂಡು ಹ, ಇದು ಹಾಗೆಯೇ ಅದು ಈ ಲೈಫಲ್ಲೂ ಕಂಟಿನ್ಯೂ ಆಗಿದೆ. ಬಟ್ ಅದು ಹೌದು, ಅದು ಹಾಗೆಯೇ ಉಳ್ಕೊಂಡಿದೆ ಪೇನ್ ಅಲ್ವಾ, ಸೊ ಅದೇ ಈ ಲೈಫಲ್ಲೂ ಅದು ಕಂಟಿನ್ಯೂ ಆಗ್ತಾ ಇದೆ ಅಲ್ವಾ. ಸೊ ಹೌದು. ನನಗೆ ಬಂಡೆ ಕಾಣಿಸ್ತಾ ಇರೋದು ಒಂದು ಲೆಫ್ಟಿಗೆ, ರೈಟಿಗೆ ಏನು ಕಾಣಿಸ್ತಾ ಇದೆ. ನಂಗೆ ಸರ್ಜರಿ ಆಗಿದ್ದು 3 ಸರ್ಜರಿ ಆಗಿದೆ, ಅದೇ ಕಾಲಿಗೆ ಮಾತ್ರ. ವೆರಿ ಗುಡ್. ನೀವು ನೋಡಿ, ಅದು ಯಾವ ಕಾರಣದಿಂದ ಕಾಣಿಸ್ಕೊಳ್ತಾ ಇದೆ ಅಂತ ನೋಡಿ ಗೊತ್ತಾಗುತ್ತೆ. ಪೇನ ಯಾವುದು ಬ್ಲಾಕೇಜ್, ಬ್ಲಾಕ್. ಬಂಡೆ ಅಂತ ಹೇಳಿದ್ರಲ್ವಾ ಅದು.
ನಾಂಗೇನಾದ್ರು ನಾಯಿ ಹ್ಮ್. ಹೊಡೆದಿರ್ಬೋದು, ಕಾಲಿಗೆ ಏನಾದ್ರು ಹಿಂದಿನ ಜನ್ಮದಲ್ಲಿ, ಓಕೆ. ಅಥವಾ ಹ್ಮ್. ಆ ಕಾಲು, ನನಗೆ. ನಾಯಿ ಕಾಲು ಕುಂಟಾಗಿತ್ತಲ್ವಾ? ಆ ಹೌದು. ಅದ್ರಲ್ಲಿ ಆ ಫಾಸ್ಟ್ ಲೈಫ್ ಅಲ್ಲಿ ಯಾರೋ ಮುರಿದಿದ್ರಲ್ವಾ, ಅದು ನೀವೇ ಏನಾದ್ರೂ ಮುರಿದಿರ್ಬೋದಾ ನೋಡಿ. ಹೌದು. ವೆರಿ ಗುಡ್. ಈಗ ನಾನು ಲೇಡಿ ಆಗಿಲ್ಲ, ಜೆಂಟ್ಸ್ ಆಗಿದ್ದೆ. ಓಕೆ. ಏನ್ ಲೇಡಿ ಮುಖ ಕಾಣಿಸ್ತಿಲ್ಲ, ಜೆಂಟ್ಸ್ ಮುಖ ಕಾಣಿಸ್ಬಿಟ್ಟು ಹೊಡೆಯೋದು ಒಂದು ಚಿತ್ರ ತರ ಮನ್ಸಿಗೆ ಕಾಣುತ್ತೆ. ಓಕೆ. ನೀವು ಅಂಡ್ ಲಾಸ್ಟ್. ಏಜ್, ಓನರು ಏಜ್ ಆಗಿದ ತರ ಕಾಣಿಸುತ್ತೆ, ಅಂದ್ರೆ 60+ ತರ ಕಾಣಿಸ್ತಾನೆ. ವೈಟ್ ಕೂದಲಿದೆ, ರಿಪೋರ್ಟ್ ಹಾಕೊಂಡಿದ್ದಾರೆ, ಓಕೆ. ಮಾಡ್ರನ್ ತರ ಕಾಣಿಸ್ತಾರೆ. ಹ್ಮ್. ವೆರಿ ಗುಡ್. ಅಂದ್ರೆ ಆ ಆ ಲೈಫಲ್ಲಿ ಅದಕ್ಕೆ ನೀವು ಕಾಲಿಗೆ ಡ್ಯಾಮೇಜ್ ಮಾಡಿದ್ದೀರಿ, ಸೊ ಅದ್ರ ಪೇನ್ ಹೌದು, ಇವಾಗ. ಹೊಡಿಯೋದ್ ಕಾಣಿಸ್ತಾ ಇದೆ, ಅದೇ ಕಾಲಿಗೆ ಚಾಬುಕ್ ತರ ಇಟ್ಕೊಂಡು ಹೊಡಿಯೋದ್ ಕಾಣಿಸ್ತಾ ಇದೆ. ನಾಟ್ ಕೋಲ್, ಕೋಲ್ ಓಕೆ. ಅಲ್ಲ, ಚಾಬುಕ್ ತರ ಇರುತ್ತಲ್ಲ, ಇದಕ್ಕೆಲ್ಲ ಹುಲಿಗೆಲ್ಲ ಮಾಡ್ತಾರಲ್ಲ, ಹಾಕ್ತಾರಲ್ಲ, ಆತರ ದೊಡ್ಡ ಚಾಬುಕ್ ತರ ಇಟ್ಕೊಂಡು ಹೊಡಿಯೋದ್ ಕಾಣಿಸ್ತಾ ಇದೆ ಕಾಲಿಗೆ. ಅರ್ಧ ಬೆಂಡಾಗ್ಬಿಟ್ಟು ಹೊಡಿತಾ ಇದ್ದಂಗೆ ಕಾಣಿಸ್ತಾ ಇದ್ದಾರೆ. ಈಗ ನೀವು ಆ ಒಂದು ಪ್ರಾಣಿಗೆ, ನಾಯಿ ಸೋಲೇನಿದೆ ಅದಕ್ಕೆ ಕ್ಷಮಾಪಣೆ ಕೇಳ್ಕೊಳ್ಳಿ, ಸಾರಿ ಕೇಳಿ, ಆಯ್ತಾ? ಹ, ಸಾರಿ ಕೇಳಿ. ನನಗೆ ಗೊತ್ತೇ ಆಗಿಲ್ಲ, ಆ ಜ್ಞಾನದಲ್ಲಿ ನಾನು ಅದು ಮಾಡಿದ್ದೀನಿ. ಹ, ನನಗೆ ಅದ್ರ ಬಗ್ಗೆ ತುಂಬಾ ಪಶ್ಚಾತ್ತಾಪ ಇದೆ, ಮತ್ತೆ ತುಂಬಾ ಅದನ್ನು ಅನುಭವಿಸಿದ್ದೀನಿ ನಾನು. ಹ, ನೀನ್ ಸೊ ಹಾಗಾಗಿ ನಿಮಗೆ ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅಂತ, ಸಾರಿ ಕೇಳಿ. ಆ ಹ, ಸೋಲನ ಕರೀರಿ, ಇನ್ವೈಟ್ ಮಾಡಿ. ಆ ನಾಯಿ ಸೋಲಿದೆಯಲ್ಲ, ಹ, ಈ ಸೋಲನ್ನ ಹ, ನೀವು ಕರೆದ್ರೆ ಹ. ಸಾಕು. ಕ್ಷಮಾಪಣೆ ಕೇಳ್ಕೊಳ್ಳಿ ಅದ್ರ ಹತ್ರ. ಸಾರಿ. ಹ, ಹೇಳ್ತಾ ಇದ್ದೀನಿ. ನನ್ನ ಕ್ಷಮಿಸಿ ಬಿಡು, ಸಾರಿ ಸಾರಿ ಅಂತ ಹೇಳಿ ಸಾರಿ ಕೇಳ್ಕೊಳ್ಳಿ. ಈಗ ನಾಯಿ ಮುಖ ಕಾಣಿಸ್ತಾ ಇದೆ, ಓಕೆ. ನಾಲ್ಗೆ ಉದ್ದ ಮಾಡ್ಕೊಂಡಿದೆ, ಹ್ಮ್. ಅಂಡ್ ಒಂದೇ ಕಲರ್ ಫುಲ್, ಒಂಥರ ಅದು ಆರೆಂಜ್, ಒಂದೇ ಕಲರ್ ಫುಲ್ ನಾಯಿ, ಅಂದ್ರೆ ಬ್ಲ್ಯಾಕ್ ಆಗಿ ಯಾವುದು ಮಿಕ್ಸ್ ಇಲ್ಲ. ನಮ್ಮ ಮನೆ ಎದುರುಗಡೆ ನಿಂತಂಗೆ ಕಾಣಿಸ್ತಾ ಇದೆ, ನಾಲ್ಗೆ ಓಕೆ. ಕೇಳಿ, ಅದಕ್ಕೆ ಸಾರಿ ಕೇಳ್ಕೊಳ್ಳಿ, ಅದೆಲ್ಲ ಕ್ಲಿಯರ್ ಆಗಿದೆ ಅಂತ. ಮತ್ತೆ ಆ ಪೇನ್ ಎಲ್ಲ ನೀವು ರಿಲೀಸ್ ಮಾಡಿಬಿಡಿ ಹೊರಗಡೆ. ಓಕೆ. ಹೊರಗಡೆ ಏರಿಗೆ ಗಾಳಿ, ಅದೆಲ್ಲ ರಿಲೀಸ್ ಆಗ್ತಾ ಇದೆ. ಹ್ಮ್. ನೀವು ಅನ್ಕೊಂಡ್ರೆ ಸಾಕು, ಅದೆಲ್ಲ ರಿಲೀಸ್ ಆಗುತ್ತೆ. ಅಲ್ಲೇನು ಪೇನು ಮತ್ತೆ ಬ್ಲಾಕೇಜ್ ಏನು ಉಳಿದಿದೆ, ಅದು ಎಲ್ಲ ಕ್ಲಿಯರ್ ಆಗ್ತದೆ. ಹಾಗೆ ಅದು ಕ್ಲಿಯರ್ ಆದ ಹಾಗೆ ಆ ವೈಟ್ ಲೈಟ್ ಕೂಡ ಹಾಗೆ ಅಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಆಯ್ತು. ಓಕೆ, ವೆರಿ ಗುಡ್. ಪೂರ್ತಿ ಆ ಮಂಡಿ ಭಾಗದಲ್ಲಿ ಏನು ಕಾಣಿಸ್ತಾ ಇತ್ತು ಅಲ್ಲೆಲ್ಲ ಬೆಳಕು ಮಾತ್ರ ಕಾಣಬೇಕು, ಹಾಗೆ ಸ್ಪ್ರೆಡ್ ಮಾಡಿ. ತುಂಬಾ ನಿಮಗೆ ರಿಲೀಫ್, ಫ್ರೀ ಫೀಲ್ ಆಗ್ತದೆ. ಆ ಹಿರಣ್ಯ ಗರ್ಭ ಬೆಳಕನ್ನ ಸ್ಪ್ರೆಡ್ ಮಾಡಿ. ಆಯ್ತು. ವೆರಿ ಗುಡ್. ಈಗ ಏನು ಕಾಣಿಸ್ತಾ ಇದೆ? ಫುಲ್ ಬೆಳಕು ಕಾಣಿಸ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ಮತ್ತೆ ಸ್ಕ್ಯಾನ್ ಮಾಡಿ ಬಾಡಿಲಿ ಬೇರೆ ಕಡೆ ಏನಾದರೂ ಬ್ಲಾಕೇಜ್ ಕಾಣಿಸ್ತಾ ಇದೆಯಾ?
ಚೆಕ್ ಮಾಡಿ ಒಂದ್ಸರಿ, ತಲೆಯಿಂದ ಪಾದದವರೆಗೆ ಚೆಕ್ ಮಾಡಿ. ಇನ್ನೊಂದ್ ಕಡೆ ಎಲ್ಲಂದ್ರೆ ಆ, ಕಾಲ್ ಸ್ಟಾರ್ಟ್ ಆಗತ್ತಲ್ವ, ಓಕೆ. ಅಲ್ಲಿ ಹ್ಮ್. ಚಿಕ್ಕದು ಚಿಕ್ಕದು ಒಂದು, ಓಕೆ. ಅಲ್ಲಿ ನನಗೆ ಅಂದ್ರೆ ಎಲ್ಲಿ ತುಂಬಾ ತೊಡೆ ಭಾಗದಲ್ಲ? ತೊಡೆ ಸ್ಟಾರ್ಟ್ ಆಗತ್ತೆ, ಅಂದ್ರೆ ಬಾಡಿ ಮುಗ್ದು ಬಿಟ್ಟು ತೊಡೆ ಸ್ಟಾರ್ಟ್ ಆಗತ್ತಲ್ವಾ, ತೊಡೆಯಿಂದ ತೊಡೆ ಎಂಡ್ ಅಲ್ಲ, ತೊಡೆ ಮೇಲ್ಭಾಗದಲ್ಲೇನೆ ನನಗೆ ಅಲ್ಲಿ ತುಂಬಾ ದೊಡ್ಡ ಒಂದು ಮಡದಷ್ಟು ದೊಡ್ಡ ಸರ್ಜರಿ ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಏನು ಸರ್ಜರಿ ಅದು? ಅದು ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದ್ ಕಾಲ್ ಚಿಕ್ಕದಿತ್ತು, ಒಂದ್ ಕಾಲ್ ದೊಡ್ಡದಿತ್ತು ಅಂತ ಓಕೆ, ಹೇಳಿ. ಓಕೆ. ಅದಕ್ಕೆ 3 ಸರ್ಜರಿ ಮಾಡಿತ್ತು. ಅದರಲ್ಲಿ ಒಂದು ಸರ್ಜರಿ ಅಲ್ಲ, ಟ್ರ್ಯಾಕಿಂಗ್ ಅಂತ ಕರೀತಾರೆ, ಅದು ಇತ್ತು. ಅದು ಹೇಳಿದ್ನಲ್ಲ ನಿಮ್ಗೆ, ಬೋನಿಗೆ ವಿತೌಟ್ ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟಿದ್ರಂತೆ. ಇಲ್ಲಿ ಸರ್ಜರಿ ಮಾಡಿದ್ರು, ತುಂಬಾ ದೊಡ್ಡ ಸರ್ಜರಿ ಅದು. ಅದನ್ನ ಅಲ್ವಾ? ನೋಡಿ, ಅದನ್ನೇ ದಿಟ್ಟಿಸಿ ನೋಡಿ, ಏನ್ ಕಾಣಿಸ್ತದೆ ನೋಡಿ. ನಾಯಿ ಕುತ್ಕೊಂಡಿದೆ. ಪುನಃ ನಾಯಿ ಕಾಣಿಸ್ತಾ ಇದೆಯಾ? ಅದೇ ನಾಯಿ ಈಗ, ಅವಾಗ ಯೆಲ್ಲೋ ಕಲರ್ ಕಾಣಿಸ್ತಾ ಇತ್ತು, ಈಗ ಮುಖ ಮಾತ್ರ ಬೆಳ್ಳಗ್ ಕಾಣಿಸ್ತಾ ಇದೆ. ಉಳಿದಿದ್ದು ಎಲ್ಲೋ ತರ ನಾಯಿ ನಾಲ್ಗೆ ಇಟ್ಕೊಂಡು ಕುತ್ಕೊಂಡಿದ್ದ ತರ ಕಾಣಿಸ್ತಾ ಅದಕ್ಕೆ ಸಾರಿ ಕೇಳಿ. ಪುನಃ ಇದೆ. ಸಾರಿ ಕೇಳ್ಕೊಳ್ಳಿ. ಸಾರಿ, ನನ್ನ ಕ್ಷಮಿಸು, ನನಗೆ ಹಾಗೆ ಮಾಡಬಾರ್ದಿತ್ತು. ನಾನು ನಿನಗೆ ತುಂಬಾ ಪೇನ್ ಕೊಟ್ಟಿದ್ದೀನಿ, ಬಟ್ ನನಗೆ ಪಶ್ಚಾತ್ತಾಪ ಆಗಿ, ಮತ್ತೆ ಆ ಪೇನನ್ನು ಕೂಡ ನಾನು ಫೀಲ್ ಮಾಡಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ ನನ್ನನ್ನು ಸಾರಿ, ಕ್ಷಮಿಸಿ ಬಿಡು, ಪ್ಲೀಸ್ ಫಾರ್ ಗಿವ್ ಮೀ ಅಂತ ಹೇಳಿ ಕ್ಷಮೆಯನ್ನು ಕೇಳಿ, ಮತ್ತೆ ಆ ನಾಯಿಯನ್ನ ಅಲ್ಲಿಂದ ರಿಲೀಸ್ ಮಾಡಿಬಿಡಿ ಹೊರಗಡೆ. ಓಕೆ? ಅಲ್ಲೇನು ಬ್ಲಾಕೇಜ್ ಇದೆ, ಪೇನ್ ಇದೆ, ಅದನ್ನೆಲ್ಲ ಹಾಗೆ ನಿಧಾನ ಏರ್ ಔಟ್ಸೈಡ್ ಪಂಚಭೂತಗಳಲ್ಲಿ ಒಂದು ಗಾಳಿಗೆ ಅದನ್ನೆಲ್ಲ ರಿಲೀಸ್ ಮಾಡಿಬಿಡಿ. ಹಾಗೆ ನಿಧಾನವಾಗಿ ಬೆಳಕು ಅಲ್ಲೆಲ್ಲ ಆವರಿಸ್ಕೊಳ್ತಾ ಇದೆ, ಬೆಳಕು ಆವರಿಸ್ಕೊಳ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ. ಹಾಗೆ ನಿಧಾನವಾಗಿ ಅದೆಲ್ಲ ರಿಲೀಸ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ. ಆಯ್ತು. ವೆರಿ ಗುಡ್. ನೋಡಿ, ಬಾಡಿಯಲ್ಲಿ ಮತ್ತೇನಾದರೂ ಯಾವ್ದಾದ್ರು ಪಾರ್ಟ್ ಅಲ್ಲಿ ಇದೆ, ಇಲ್ಲಿ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಸ್ಪೈನಲ್ ಕೆಳಗಡೆ D1 D2 ಲಾಸ್ಟ್ ಬರುತ್ತಲ್ವಾ, ಹ್ಮ್. ಬೆನ್ನಿನ ಲಾಸ್ಟ್ ಇದರಲ್ಲಿ ಎರಡು ಬೆನ್ನಿನ ಮಧ್ಯ ಮೂಳೆಯಲ್ಲಿ ಒಂದ್ ಕಲ್ಲು ತರ ಕಾಣಿಸ್ತಾ ಇದೆ. ಫೋಕಸ್ ಮಾಡಿ ಅದನ್ನ, ಏನು ಏನದು, ಯಾಕೆ ಕಾಣಿಸ್ತಾ ಇದೆ, ಫೋಕಸ್ ಮಾಡಿ, ದಿಟ್ಟಿಸಿ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನೇ ನೋಡ್ತಾ ಇರಿ, ಪಟ್ಟು ಗೊತ್ತಾಗುತ್ತದೆ. ಮತ್ತು ವೈಟ್ ನಾಯಿ ಹಾ, ಕುತ್ಕೊಂಡಿದ್ದೆ ನಾಲ್ಗೆ. ಓಕೆ. ಅಂದ್ರೆ ನೀವು ತುಂಬಾ ಆ ಲೈಫಲ್ಲಿ ಅದಕ್ಕೆ ಆ ಎಲ್ಲ ಭಾಗಗಳಲ್ಲೂ ಕೂಡ ಪೇನ್ ಮಾಡಿದ್ದೀರಿ. ಸೊ ಹಾಗಾಗಿ ಆ ಪೇನ್ ಇವಾಗ ಕಾಣಿಸ್ಕೊಳ್ತಾ ಇದೆ. ಪುನಃ ಅಲ್ಲಿ ಸಾರಿ ಕೇಳಿ, ಆ ಒಂದು ನಾಯಿಗೆ ಸಾರಿ ಕೇಳಿ, ಆ ನಾಯಿಯನ್ನು ಅಲ್ಲಿಂದ ರಿಲೀಸ್ ಮಾಡಿ, ಆ ಪೇನನ್ನು ಕೂಡ ಅಲ್ಲಿಂದ ರಿಲೀಸ್ ಮಾಡಿ, ಅದೇನು ಬ್ಲಾಕೇಜಸ್ ಕಾಣಿಸ್ತಾ ಇದೆ ಔಟ್ ಸೈಡ್ ರಿಲೀಸ್ ಮಾಡಿ, ವೈಟ್ ಲೈಟ್ ಅನ್ನ ಸ್ಪ್ರೆಡ್ ಮಾಡಿ. ಕ್ಷಮಾಪಣೆ ಕೇಳಿ ಮೊದಲು.
ಆಯ್ತು ವೈಟ್ ವೈಟ್ ಅವತ್ತು ಹೇಳಿ. ಇಲ್ಲಿ ಮಾಡ ವೆರಿ ಗುಡ್. ಎಲ್ಲ ಅಲ್ಲಿ ವೈಟ್ ಲೈಟರ್ ಬೆಳಕನ್ನ ಸ್ಪ್ರೆಡ್. ಓಕೆ, ಅಲ್ಲಿರುವಂತ ಬ್ಲಾಕೇಜ್ ಕೂಡ ಕ್ಲಿಯರ್ ಆಗಿದೆ. ನನಗೆ ಸ್ಟ್ರೈಟ್ ಆಗಿ ಮಲ್ಕೊಳಕ್ಕೆ ಆಗ್ತಾ ಇತ್ತು. ಓಕೆ, ಈಗ ನಂಗೆ ಮಲ್ಕೊಳಕ್ ಆಗ್ತಾ ಇದೆ. ಓಕೆ. 3 ಮಿನಿಟ್ಸ್ ನಂಗೆ ಮಲ್ಕೊಳಕ್ ಈ ತರ ಮಲ್ಕೊಳಕ್ ಆಗ್ತಾ ಇರಲಿಲ್ಲ. ಅಲ್ಲಿ ನೋವು ಓಕೆ. ಈಗ ನೋಡಿ, ಇನ್ನೊಂದ್ಸರಿ ಇಡೀ ಬಾಡಿ ಸ್ಕ್ಯಾನ್ ಮಾಡಿ, ಎಲ್ಲಾದ್ರೂ ಏನಾದ್ರೂ ಅದೇ ರೀತಿ ಬ್ಲಾಕೇಜಸ್ಗಳು ಕಾಣಿಸ್ತಾ ಇದೆಯಾ ನೋಡಿ. ತಲೆಯಿಂದ ನಿಧಾನವಾಗಿ ಒಂದೊಂದೇ ಪಾರ್ಟ್ ಅಬ್ಸರ್ವ್ ಮಾಡ್ತಾ ಬನ್ನಿ, ಪಾದದವರೆಗೆ. ಇನ್ನೆಲ್ಲೋ ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ವಾ? ವೆರಿ ಗುಡ್. ಈಗ ನೀವು ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಓಕೆ, ನಿಮಗೆ ಕೇವಲ ನನ್ನ ಮಾತುಗಳು ಎಷ್ಟೇ ಆಳವಾದ ಧ್ಯಾನಕ್ಕೆ ಜಾರಿದ್ರು ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇರುತ್ತೆ. ಓಕೆ, ನನ್ನೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರಿ. ವೆರಿ ಗುಡ್. ಸಾವನ್ನ ಬಿಟ್ಟು ಬೇರೆ ಏನು ಗಮನಿಸಬಾರದು. ಸಂಪೂರ್ಣ ನಿಮ್ಮ ದೇಹದ ಪ್ರಜ್ಞೆಯನ್ನ ಕಳೆದುಕೊಳ್ತಾ ಇದ್ದೀರಿ. ಆದರೆ ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ನೀವಲ್ಲಿ ಏನ್ ಮಾಡ್ತಾ ಇದ್ದೀರಿ ನೋಡಿ. ಏನೋ ಒಂದ್ ಕೈಯಿಂದ ಪೇಂಟ್ ತರ ಮಾಡ್ದಂಗ್ ಕಾಣಿಸ್ತಾ ಇದೆ. ನನ್ ಬ್ಲೂ ಕಲರ್ ಡ್ರೆಸ್, ಗ್ರೀನ್ ಕಲರ್ ಓಕೆ, ರಂಗ ತರ ಹಾಕೊಂಡಿರ್ತಾರೆ ಕಾಣಿಸ್ತಾ. ಓಕೆ. ಅದು ದೊಡ್ಡ ಪೇಂಟ್ ಮಾಡ್ದಂಗ್ ಕಾಣಿಸ್ತಾ ಇದೆ. ಪೇಂಟಿಂಗ್ ಮಾಡ್ದಂಗ್ ಕಾಣಿಸ್ತಾ ಇದೆ. ಓಕೆ, ಇನ್ನೊಂದ್ಸರಿ ಗಮನಿಸಿ, ಅದು ನೀವೇನಂತ ಗಮನಿಸಿ. ಹೌದು, ನಾನು ವೆರಿ ಗುಡ್. ಎಷ್ಟು ವರ್ಷದ ಹಿಂದೆ ಇರ್ಬೋದು ಆ ಒಂದು ಲೈಫ್? $500. 500 years. ವೆರಿ ಗುಡ್. ಎಷ್ಟು ವರ್ಷ ವಯಸ್ಸಿರ್ಬೋದು ಈಗ? ನಾನು ಒಂದು 35 ಇಯರ್ಸ್ ಹತ್ರ. ವೆರಿ ಓಕೆ. ಹೆಂಗೂ ಅಲ್ಲ, ಆ ಕಡೆ ಏಜ್ ಆದಂಗೂ ಅಲ್ಲ. 130 years. ನನ್ ಪೇಂಟಿಂಗ್ ನನ್ ಪ್ಯಾಷನ್ ತರ ಕಾಣಿಸ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಟು ಪೇಂಟ್ ಅಂತ ಕಾಣಿಸ್ತಾ ಇದೆ. ವೆರಿ ಗುಡ್. ತುಂಬಾ ದೊಡ್ಡ ಪೇಂಟ್ ಮಾಡ್ತಾ ಇದ್ದೀನಿ. ಓಕೆ. ವೆರಿ ಫೇಮಸ್ ಪೇಂಟಿಂಗ್ ತರ ಕಾಣಿಸ್ತಾ ಇದೆ ನನಗೆ. ದೊಡ್ಡ ಪೇಂಟಿಂಗ್, ದೊಡ್ಡ ಇದರಲ್ಲಿ ನಾನು ಮೇಲೆಲ್ಲ ಪೇಂಟ್ ಮುಗಿಸ್ಕೊಂಡ್ ಬಂದಿದ್ದೀನಿ. ಕೆಳಗಡೆ ನಿಂತ್ಕೊಂಡು ಈಗ ಮಾಡ್ತಾ ಇದ್ದೀನಿ. ಅಂದ್ರೆ ಪೇಂಟಿಂಗ್ ಬೋರ್ಡ್ ಎಲ್ಲ ವಾಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದು ದೊಡ್ಡ ಆರ್ಟ್ ಗ್ಯಾಲರಿಯಲ್ಲಿ ಆ ವಾಲಿಗೆ ಪೇಂಟ್ ಮಾಡ್ತಾ ಇದ್ದೀನಿ. ಲುಕ್ಸ್ ವೆರಿ, ತುಂಬಾ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಇಂದ ಮಾಡ್ತಾ ಇದ್ದೀನಿ. ಓಕೆ, ಆ ಲೈಫಲ್ಲಿ ನಿಮ್ದು ಹೆಸರು ಏನಾದರೂ ಗೊತ್ತಾಗ್ತದ ನೋಡಿ.
ಹ್ಮ್. ರಾಧೆ. ರಾಧೆ. ಹಾ, ವೆರಿ ಗುಡ್. ನನಗೆ ಅನ್ಸಿದ್ದು ಹ್ಮ್. ರಾಧೆ ಅಂತ. ಈಗ ಅವ್ರ ಮನೆಗೆ ಹೋಗಿ ನೋಡೋಣ. ನಿಮ್ಮ ಮನೆಗೆ ಹೋಗಿ ಆ ಹುಡುಗಿಯ ಮನೆಗೆ ಹೋಗ್ತಾ ಇದ್ದೀರಿ. ಆ ಮನೆ ಎಲ್ಲ ಹೇಗಿದೆ ಅಂತ ನೋಡಿ. ಇದು ನಾನು ಪೇಂಟಿಂಗ್ ಮಾಡ್ತಿರೋದು ಹ್ಮ್. ನನ್ನ ಮನೆಯ ಹೆಬ್ಬಾಗಿಲು ಓಕೆ. ಬಾಗಿಲು ಓಕೆ. ಹಿಂದ್ಗಡೆ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಹ್ಮ್. ಹ್ಮ್. ಮನೆಗೆ ಹೋದ್ರಲ್ವಾ? ಮನೆಯಲ್ಲಿ ಯಾರ್ಯಾರು ಇದ್ದಾರೆ? ಹೋಗ್ತಾ ಇದ್ದೀನಿ. ಹ್ಮ್. ತುಂಬಾ ದೊಡ್ಡದಿದೆ ಮನೆ, ತುಂಬಾ ಹ್ಮ್. ಚೆನ್ನಾಗಿದೆ. ಹ್ಮ್. ಅದು ಯಾವ ಪ್ರದೇಶ ಇರ್ಬೋದು, ಯಾವ ದೇಶ ಇರ್ಬೋದು, ಯಾವ ರಾಜ್ಯ ಇರ್ಬೋದು, ಗೊತ್ತಾಗ್ತದ ನೋಡಿ. ಊರ ಹೆಸರು ಏನಾದ್ರು ಗೊತ್ತಾಗ್ತದ ನೋಡಿ. ಅಡ್ರೆಸ್. ಹ್ಮ್. ಇಂಡಿಯಾ ಅಂತ ಗೊತ್ತಾಗ್ತಾನೆ ಇದೆ. ಓಕೆ. ಬಟ್ ಯಾವ ರಾಜ್ಯ? ಕೃಷ್ಣಂದು ಹ್ಮ್. ಇದು ತರ ಅನಿಸ್ತಾ ಇದೆ ನನಗೆ. ಓಕೆ. ಆ, ದ್ವಾರಕನೋ ಆ ತರ ಯಾವುದು, ಹ್ಮ್. ಹ್ಮ್. ಗುಜರಾತ್ ಆ ತರ ಅನಿಸ್ತಾ ಇದೆ. ಯಾವ ಭಾಷೆ ಮಾತಾಡ್ತಾ ಇದ್ದಾರೆ ಅನ್ನೋ ಗೊತ್ತಾಗುತ್ತಾ ನೋಡಿ. ಆ ಹುಡುಗಿ ಯಾವ ಭಾಷೆ ಮಾತಾಡ್ತಾಳೆ? ಗುಜರಾತ್. ವೆರಿ ಗುಡ್. ಆ ಹುಡುಗಿಗೆ ಅಪ್ಪ ಅಮ್ಮ ಅಥವಾ ಮದುವೆ ಆಗಿದೆಯಾ? ಯಾರಿದ್ದಾರೆ ಅವ್ರ ಮನೆ ಒಳಗೆ ಹೋಗಿ ಆ ಮನೆ ಒಳಗೆಲ್ಲ ನೋಡಿ, ಯಾರ್ಯಾರು ಇದ್ದಾರೆ ನೋಡಿ, ಸ್ವಲ್ಪ ಗಮನಿಸಿ. ಇದ್ದಾರೆ. ಹ್ಮ್. ಅಪ್ಪ ಅಮ್ಮ ಕಾಣಿಸ್ತಾ ಇದೆ. ವೆರಿ ಗುಡ್. ಅಪ್ಪ ಈಗ ಇದೆ. ಆ, ಅದು ಹಳೆ ಕಾಲದಲ್ಲಿ ತಲೆಗೆಲ್ಲ ಸುತ್ಕೊಂಡಿರ್ತಾರಲ್ಲ ಪೇಂಟ್. ರುಮಾಲು. ಓಕೆ. ಓಲ್ಡ್ ಜನರೇಷನ್ ಓಕೆ. ಆ ತರ ಕಾಣಿಸ್ತಾ ಇದೆ. ಹ್ಮ್. ಅಮ್ಮ. ತಾಯಿ ಗುಜರಾತಿ ತರ ಸೀರೆ ಉಟ್ಕೊಂಡು, ವೆರಿ ಗುಡ್. ಅಂಡ್ ಅವರು ತುಂಬಾ ಓಲ್ಡ್ ಜನರೇಷನ್ ಅಂತ, ಓಲ್ಡ್ ಏನ್ ಹೇಳ್ತಾರೆ, ತುಂಬಾ ಹಳೆ ಕಾಲದ ತರ ಕಾಣಿಸ್ತಾ ಇದೆ. ಹ್ಮ್. ಹ್ಮ್. ನಿಮಗೆ ಜೊತೆಗೆ ಅಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದಾರಾ ನೋಡಿ. ಅಣ್ಣ. ಅಣ್ಣ ಇದ್ದಾರೆ. ಓಕೆ. ಮತ್ತೆ? ನಮ್ ಸರಿ ತರ ಕಾಣಿಸುತ್ತೆ, ಚಿಕ್ಕ ತರ ಅನಿಸ್ತಾ ಇದೆ. ಹ್ಮ್. ಅಣ್ಣ ದೊಡ್ಡವನ್ ತರ ಅನಿಸ್ತಾ ಇದೆ. ಹ್ಮ್. ನಾನು ಮಧ್ಯದೊಳು ಅನ್ಸತ್ತೆ ನನಗೆ. ಹ್ಮ್. ಚಿಕ್ಕ ಹುಡುಗಿ ತರ ಕಾಣುತ್ತೆ. ಚಿಕ್ಕ ಅಂದ್ರೆ ಒಂದು 7 ವರ್ಷ, 7 6 7 ವರ್ಷದ ಹುಡುಗಿ ತರ ಅನ್ಸುತ್ತೆ. ಹ್ಮ್. ಮನಸ್ಸಲ್ಲಿ ನಾನು ಅವ್ರ ಕೈ ಹಿಡ್ಕೊಂಡಂಗೆ ಕಾಣುತ್ತೆ. ಓಕೆ. ಅಣ್ಣ ದೊಡ್ಡವನು. ಹ್ಮ್. ಆ ಲೈಫ್ ಟೈಮಲ್ಲಿ ನಿಮಗೆ ನಿಮಗೆ ಮದುವೆ ಆಗಿದೆಯಾ ನೋಡಿ. ಗುಜರಾತಿ ಟೈಪಲ್ಲಿ ಮದುವೆ ಆಗಿದೆಯಾ? ಕಾಣಿಸ್ತಾ ಇದೆ, ಮದುವೆ ಮಾಡ್ತಾ ಇದೆ. ವೆರಿ ಗುಡ್. ಆ ತಾಳಿ ಕಟ್ಟದ್ ಕಾಣಿಸ್ತಾ ಇದೆ. ವೆರಿ ಗುಡ್. ಗುಜರಾತಿ ಸ್ಟೈಲ್ ಕಾಣಿಸ್ತಾ ಇದೆ ನನಗೆ. ನಿಮ್ಮ ಯಜಮಾನರು ಅವರು ಮದುವೆ ಆಗ್ತಾ ಇದ್ದೀರಲ್ವಾ, ಅವರು ಅವ್ರ ಪರಿಚಯ ನೋಡಿ. ಹಾ, ಅಕ್ಷತೆ ಹಾಕ್ತಾ ಇದ್ದಾರೆ. ಅಕ್ಷತೆನ ಏನೋ ಹಾಕ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ವೆರಿ ಗುಡ್. ಮುಖ ಕಾಣಿಸ್ತಾ ಇಲ್ಲ, ಬಟ್ ತಾಳಿ ಕಟ್ಟದ್ ಕಾಣಿಸ್ತಾ ಇದೆ. ಆ ಲೈಫಲ್ಲಿ ನಿಮಗೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಎಷ್ಟು ಜನ ಮಕ್ಕಳಾದ್ರು, ಮತ್ತೆ ಎಷ್ಟು ವರ್ಷ ನೀವು ಬದುಕಿದ್ರಿ ನೋಡಿ. ನಿಮ್ಮ ಆ ಒಂದು ಲೈಫ್ ಹೇಗಿತ್ತು? ದಾಂಪತ್ಯ ಜೀವನ ಹೇಗಿತ್ತು? ಒಂದು ಪಾಪು ಕಾಣಿಸ್ತಾ ಇದೆ, ಗಂಡು. ಓಕೆ. ರಿಲೇಶನ್ಶಿಪ್ ಹೇಗಿತ್ತು ಗಂಡ ಹೆಂಡತಿಯ ನಡುವೆ?
ಮಗು ಆಗೋ ತನಕ ಚೆನ್ನಾಗಿತ್ತು ಅಂತ. ಓಕೆ. ಆಮೇಲೆ ಕೂಗೋದಕ್ಕೆ ಬಾಯ್ ಆ ಮಾಡಿ ಕೂಗ್ತಾ ಇರೋದು, ಏನ್ ಕೂಗ್ತಾ ಇರೋದು? ಬೈತಾ ಇರೋದು. ಯಾರು? ಗಂಡ ಅದು ನನಗೆ ಬೈತಾ ಇರೋದು ಕಾಣಿಸುತ್ತೆ. ಓಕೆ. ನಾನು ನಾನು ಅದು ಕೂಗೋ ಥರ ಇರುತ್ತಲ್ವ, ಹ್ಮ್ ಅದು ಮುಟ್ಕೊಂಡು ಕೇಳಿಸ್ಕೊಳ್ತಾ ಇರ್ತೀನಿ, ಕಣ್ಣೀರ ಹ್ಮ್ ಹ್ಮ್ ಓಕೆ. ಅವ್ರು ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ನೋಡಿ? ನಾನು ತುಂಬಾ ಸೈಲೆಂಟ್, ಹ್ಮ್ ತುಂಬಾ ಓಕೆ. ಡಾಮಿನೇಷನ್. ಹ್ಮ್ ಓಕೆ. ಮತ್ತೆ ನಿಮಗೆ ಏನೇನೆಲ್ಲ ಅಭ್ಯಾಸಗಳಿದ್ದು ಆ ಲೈಫಲ್ಲಿ, ಮತ್ತೆ ಆ ಇಡೀ ನಿಮ್ಮ ದಾಂಪತ್ಯ ಜೀವನ ಕೊನೆಯವರೆಗೂ ಹೇಗೆಲ್ಲ ನಡೀತು? ಸಂಗೀತ ಕೇಳಬೇಕಂತ ಆಸೆ ಇತ್ತು, ಹ್ಮ್ ಅದನ್ನು ಬಿಟ್ಟರು ನನಗೆ. ಓಕೆ. ಹ್ಮ್ ನನಗೆ ಅವನು ಮಿಡ್ ವೇನೆಲ್ಲ ಬಿಟ್ಟೋದಂತ ಕಾಣುತ್ತೆ. ಓಕೆ. ವೆರಿ ಗುಡ್. ಈಗ ನಿಮ್ಮ ಲಾಸ್ಟ್ ಮೂಮೆಂಟ್ ಅಂದ್ರೆ ಎಷ್ಟು ವರ್ಷ ಬದುಕಿದ್ರಿ ಆ ಸಾವಿನ ಸಮಯದ ಹತ್ರ ಹೋಗಿ, ಆ ಲೈಫಿನ ಕೊನೆ ಸಾವಿನ ಟೈಮ್ ಎಷ್ಟು ವರ್ಷ ಬದುಕಿದ್ರಿ? 90. ಎಷ್ಟು? 90. ವೆರಿ ಗುಡ್. ನಿಮಗೆ ಡೆತ್ ಆಗುವ ಮೂಮೆಂಟ್ ಇದೆ ಅಲ್ವಾ, ಆ ಮೂಮೆಂಟಿಗೆ ಹೋಗಿ ಆ ಡೆತ್ ಆಗೋ ಟೈಮಲ್ಲಿ ನಿಮ್ಮ ದೇಹದಿಂದ ಆತ್ಮ ಹೊರಗಡೆ ಬರ್ತದೆ. ಹೊರಗಡೆ ಬಂದ ಕೂಡಲೇ ಆ ಬಾಡಿಯನ್ನು ನೋಡ್ತಾ ಇರ್ತದಲ್ವಾ ಆತ್ಮ, ಅದು ಏನ್ ಫೀಲ್ ಆಗ್ತದೆ ಅದನ್ನ ಹೇಳಿ. ನನಗೆ ಫೀಲ್ ಆಗೋದು ಆತ್ಮ. ಅಲ್ಲಿ ಆತ್ಮ ನೀವೇ, ಅದು ಆತ್ಮ ಅಲ್ಲಿ ದೇಹದಿಂದ ಹೊರಗಡೆ ಬಂದ ಕೂಡಲೇ ಹ್ಮ್. ದೇಹವನ್ನ ಡೆಡ್ ಆಗಿರೋ ಉರಿ 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 ಅನಿಸ್ತಾ ಇದೆ, ತುಂಬಾ ಹಾಟ್ ಹಾಟ್ ಅನಿಸ್ತಾ ಇದೆ. ಏನು ಉರಿ ಅನ್ನಿಸ್ತಾ ಇದೆ? ಎಲ್ಲಿ? ಆ ಆ ಆತ್ಮ ಡೆತ್ ಆದ್ಗಳು ಈ ಕಡೆ ಬಂದ್ಮೇಲೆ ಹ್ಮ್ ಅದು ಬೆಂಕಿ ಎಲ್ಲ ನೋಡಿ ಓಕೆ. ತುಂಬಾ ಉರಿ ಅನಿಸ್ತಾ ಇದೆ. ಆತ್ಮ ಒಂದ್ ಕಡೆ ನಿಂತಿದೆ, ಓಕೆ. ಬೆಂಕಿ ಕಾಣಿಸ್ತಾ ಇದೆ. ಓಕೆ. ಮತ್ತೆ ಏನು ಅನಿಸ್ತಾ ಇದೆ ಆ ಲೈಫ್ ಬಗ್ಗೆ? ಏನಾದ್ರು ಅದಕ್ಕೆ ಏನಾದ್ರು ಪೇನು, ಅಸಮಾಧಾನ, ತೃಪ್ತಿ ಈ ತರ ಏನಾದ್ರು ಅದಕ್ಕೆ ಆತ್ಮಕ್ಕೆ ಕಾಡ್ತಾ ಇದೆಯಾ? ಅಥವಾ ಹ್ಯಾಪಿ, ಅಥವಾ ಏನಾದ್ರೂ ದುಃಖದಲ್ಲಿ ಇದೆಯಾ ನೋಡಿ? ಏನಿದೆ? ನಂಗೆ ಆ ಲೈಫ್ ಸ್ಯಾಟಿಸ್ಫೈಡ್ ಅನಿಸ್ತಾ ಇದೆ, ಅನ್ಸ್ ಅಳ್ತಾ ಇದೆ. ವೆರಿ ಗುಡ್. ಮತ್ತೆ ಯಾವ ತುಂಬಾ ಪೇನ್. ಯಾವ ಕಾರಣಕ್ಕೆ ಹಾಗೆ ಅನಿಸ್ತಾ ಇದೆ? ಒಳ್ಳೆ ಗುಡ್ ಲುಕಿಂಗ್ ಇದೆ, ಹ್ಮ್ ಪೇನ್ ಹ್ಮ್ ಜಾಣೆಯಾಗಿದೆ, ಹ್ಮ್ ಮತ್ತೆ ಎಲ್ಲ ಕ್ವಾಲಿಟೀಸ್. ಹ್ಮ್ ನನ್ನ ಪೇರೆಂಟ್ಸ್ ತುಂಬಾ ಹ್ಮ್ ಇಷ್ಟವಾಗಿದ್ರು. ಓಕೆ. ನಮ್ಮ ಈ ಮನೆ ಎಲ್ಲ, ತಾಯಿ ಹ್ಮ್ ಮನೆ ಎಲ್ಲ ತುಂಬಾ ದೊಡ್ಡದು ಅನಿಸ್ತಾ ಇದೆ, ಗ್ಲಾಸ್ ಇಂದು
ನನ್ನ ಕ್ಲಾಸ್ ಮೇಲೆ ಎಲ್ಲ ತುಂಬಾ ಸಫಸ್ಟಿಗೇಸ್ ಅನಿಸ್ತಾ ಇದೆ. ಬಟ್ ಮದ್ವೆ ಆದ್ಮೇಲೆ ಮದ್ವೆ ಸೀನ್ ಕಾಣಿಸುತ್ತೆ. ಮದ್ವೆ ಆದ್ಮೇಲೆ ಅಬ್ಯೂಸ್ಮೆಂಟ್ ತರ ಕಾಣಿಸುತ್ತೆ. ಬೈಯದ್ ಕಾಣಿಸ್ತಾ ಇದೆ, ಹೊಡಿಯದ್ ಕಾಣಿಸ್ತಾ ಇದೆ. ಓಕೆ, ಅದೆಲ್ಲ ಅಸಮಾಧಾನ, ಪೇಯ್ನು, ನೋವು, ತೃಪ್ತಿ ಏನಿದೆ ಎಲ್ಲವನ್ನು ಕೂಡ ಅಲ್ಲಿ ನಿಮ್ದು ಡೆಡ್ ಬಾಡಿ ಉರಿತಾ ಇದೆಯಲ್ವಾ ಬೆಂಕಿಯಲ್ಲಿ, ಅದಕ್ಕೆಲ್ಲ ರಿಲೀಸ್ ಮಾಡಿ ಅದೆಲ್ಲ ಬರ್ನ್ ಆಗ್ಲಿ, ಆಯ್ತಾ? ಅದೆಲ್ಲ ನಿಮ್ಮ ಬಾಡಿ ಮನಸ್ಸಿಂದ ಇದೆಲ್ಲ ರಿಲೀಸ್ ಆಗಿ ಆ ಬೆಂಕಿಯಲ್ಲೇ ಬರ್ನ್ ಆಗಿ ಹೋಗ್ತಾ ಇದೆ, ಎಲ್ಲ ಸುಟ್ಟು ಹೋಗ್ತಾ ಇದೆ. ಏನು ಆ ಲೈಫಲ್ಲಿ ಹಾಗಾಯ್ತು ಹೀಗಾಯ್ತು ಅನ್ನುವ ಯಾವ ಅಸಮಾಧಾನ, ಅತೃಪ್ತಿ, ಆ, ದುಃಖ ಎಲ್ಲವನ್ನು ರಿಲೀಸ್ ಮಾಡಿ, ಏನು ಇಟ್ಕೊಳ್ಬಾರ್ದು. ಮತ್ತೆ ಅವರನ್ನೆಲ್ಲ ಕ್ಷಮಿಸಿ ಬಿಡಿ. ನಿಮಗೇನೆಲ್ಲ ಯಾರೆಲ್ಲ ಟಾರ್ಚರ್ ಮಾಡಿದ್ರು ಅವ್ರನ್ನೆಲ್ಲ ಕ್ಷಮಿಸಿ ಬಿಡಿ. ಫರ್ಗಿವ್. ಯಾರ ಮೇಲೂ ದ್ವೇಷ ಇಟ್ಕೊಂಡು, ಯಾರ ಮೇಲೂ ಕೋಪ. ಏನ್ ಕಾಣಿಸ್ತಾ ಇದೆ? ಮದರಿಂದ ಕಾಣಿಸ್ತಾ ಇದ್ದಾರೆ. ಈಗ ಅದೆಲ್ಲ ಬರ್ನ್ ಮಾಡ್ಬೇಕಾದ್ರೆ ಅವರೊಂದ್ ಕಡೆ ನಿಂತಿದ್ದಾರೆ, ಕಾಣಿಸ್ತಾ ಇದಾರೆ. ಏನೋ ಅಬ್ಯೂಸ್ಮೆಂಟ್ ಎಲ್ಲ ಏನೋ ಗೊತ್ತಾಗ್ತಾ ಇದೆ. ಒಂದ್ ಕಡೆ ನೇಮ್ತಿದ್ದಾರೆ ಅನಿಸ್ತಾ ಇದೆ ನನಗೆ. ಅವರು ಈಗಿದಾರಲ್ವಾ, ಅವರೇ ಕಾಣಿಸ್ತಾ ಇದ್ದಾರೆ. ನಮ್ ಸೆಕೆಂಡ್ ಹಸ್ಬೆಂಡ್ ಅಮ್ಮ ಕಾಣಿಸ್ತಾ, ಫಸ್ಟ್ ಹಸ್ಬೆಂಡ್ ಅಮ್ಮ ಕಾಣಿಸ್ತಾ ಇಲ್ಲ. ಚೀಸ್ ಅಲ್ಲ, ಫಸ್ಟ್ ಹಸ್ಬೆಂಡ್ ಅಮ್ಮನೂ ಅಲೈವ್ ಇದ್ದಾರೆ, ಅವ್ರು ಕಾಣಿಸ್ತಾ ಇಲ್ಲ. ಸೆಕೆಂಡ್ ಹಸ್ಬೆಂಡ್ ಅಮ್ಮ ಕಾಣಿಸ್ತಾ ಇಲ್ಲ. ಅಲ್ಲಿ ನಿಂತಿದಾರಲ್ವಾ ಅವರು, ನಿಜವಾಗ್ಲೂ ಇವರೇನಾ ಅವರು ಅಂತ ಇನ್ನೊಂದ್ಸರಿ ಗಮನಿಸಿ. ಅವರೇ ಮುಖ, ಫಸ್ಟ್ ಮುಖಾನೇ ಕಾಣಿಸ್ತಾ ಇದೆ ನನಗೆ. ಅವ್ರು ಯಾಕೆ ಅಲ್ಲಿ ನಿಂತಿದ್ದಾರೆ ನೋಡಿ. ಅವರು ಯಾಕೆ ಕಾಣಿಸ್ತಾ ಇಲ್ಲ, ಅವರು ಅವರ ಸ್ಥಿತಿನೂ ಹೀನಾಜನಕ ತರ ಅನಿಸ್ತಾ ಇದೆ ನನ್ನಂಗನು. ಓಕೆ, ಅವರು ಬದುಕಿದಾರಾ ಡೆತ್ತಾಗಿದಾರ ನೋಡಿ? ಇಲ್ಲ, ಬದುಕಿ ಬಿಟ್ಟು ನಿಂತಿದ್ದಾರೆ. ಅವರಿಗೆ ನಿಮಗೆ ಅವರಿಗೂ ಏನಾದ್ರೂ ಮಧ್ಯ ಹೇಗಿತ್ತು ಆ ಲೈಫಲ್ಲಿ ರಿಲೇಶನ್ಶಿಪ್? ಏನಾದ್ರೂ ನಡೆದಿದೆಯಾ? ದ್ವೇಷ ಬರುವಂಥದ್ದು, ಅಸಮಾಧಾನ ಆಗುವಂಥದ್ದು ಇಬ್ಬರ ನಡುವೆ ಗಮನಿಸಿ. ಇಲ್ಲ, ಅವರಿಗೆ ನೀವು ಸ್ಥಿತಿ ಹೀನಾಜನಕ ಅನ್ಸುತ್ತೆ. ಓಕೆ, ನೀವು ಅವರಿಗೆ ಸಾರಿ ಕೇಳ್ಕೊಳ್ಳಿ, ಆಯ್ತಾ? ನಮ್ಮಿಂದ ಏನಾದರೂ ನಿಮಗೆ ಏನಾದರೂ ಹರ್ಟ್ ಆಗಿದ್ರೆ ಸಾರಿ. ಅವರು ನನಗೆ ಸಪೋರ್ಟ್ ಕೇಳ್ತಾ ಇದ್ದಾರೆ ತರ ಅನಿಸ್ತಾ ಇದೆ. ಏನಂತ ಸಪೋರ್ಟ್ ಕೇಳ್ತಾ ಇದ್ದಾರೆ? ಏನಂದ್ರೆ ಅವರು ನನ್ನ ಸ್ಥಿತಿ ತರನೇ ಅವ್ರ ಸ್ಥಿತಿನೂ ಒಂಥರ ಹೀನಾಜನ, ಅಂದ್ರೆ ನೋ ಸಪೋರ್ಟಿವ್ ಆ ತರ ಅನಿಸ್ತಾ ಇದೆ. ನಡಗು ಬಿಟ್ಟು ನಿಂತ್ಕೊಂಡಿದ್ದಾರೆ ಸೈಡ್ ಅಲ್ಲಿ, ಸೀರಿಯಸ್ ಕೊಂಡು ತರ ಅನಿಸ್ತಾ ಇದೆ ನನಗೆ. ಅವ್ರಿಗೆ ಹೇಳಿ, ಆಯ್ತು, ನಿಮ್ಮ ಒಳಗೆ ಅದೇನು ಇದಿದೆ, ದುಃಖ, ಅಸಮಾಧಾನ, ಅದನ್ನ ಅಲ್ಲಿ ಬೆಂಕಿ ಉರಿತಾ ಇದೆ ಅಲ್ವಾ, ಅದಕ್ಕೆ ರಿಲೀಸ್ ಮಾಡಿ ಅಂತ ಹೇಳಿ. ಹೇಳಿ, ನೀವು ಗೈಡ್ ಮಾಡಿ, ಜಸ್ಟ್ ಅವರು ಅದನ್ನು ಫಾಲೋ ಮಾಡ್ತಾರೆ. ರಿಲೀಸ್ ಮಾಡಿ, ಏನು ಅಸಮಾಧಾನ ಇಟ್ಕೊಳ್ಬಾರ್ದು, ಏನು ದುಃಖ, ಅತೃಪ್ತಿ, ಹೆಲ್ಪ್ಲೆಸ್ನೆಸ್ಸು, ಈ ತರ ಯಾವ ಭಾವನೆ ಏನೆಲ್ಲ ಇದೆ ಅದನ್ನೆಲ್ಲ ಬೆಂಕಿಗೆ ರಿಲೀಸ್ ಮಾಡಿ ಫುಲ್ ಕ್ಲೀನ್ ಆಗಿಬಿಡಬೇಕು. ವೆರಿ ಗುಡ್. ಈಗ ನೀವು ಹೇಳಿ, ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ, ಹಿರಣ್ಯ ಗರ್ಭದಿಂದ ಒಂದು ಬೆಳಕನ್ನ ನಾವು ಆವಾಹನೆ ಮಾಡೋಣ. ಆ ಬೆಳಕು ಅವ್ರ ಮೇಲೆಲ್ಲ ಸ್ಪ್ರೆಡ್ ಆಗಿ ಅವರಲ್ಲಿ ಒಂದು ದಿವ್ಯ ಚೈತನ್ಯ ತುಂಬಿಕೊಂಡು ತುಂಬಾ ಖುಷಿಯಿಂದ, ಹ್ಯಾಪಿಯಾಗಿ
ಅವರು ಉನ್ನತ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನ ಕಳಿಸಿಕೊಳ್ಳೋಣ, ಆಯ್ತಾ? ಅವರಿಗೆ ಭಗವಂತನೇ ಸಪೋರ್ಟ್. ಒಂದು ಬೆಳಕು ಆಕಾಶ ಮಾರ್ಗದಲ್ಲಿ ಬಂದು ಅವರನ್ನ ಸ್ಪ್ರೆಡ್ ಆಗ್ತಾ ಇದೆ. ಹಾಕೊಂಡು ಹೋಗ್ತಾ ಇದೆ. ಹ. ಅವರಿಗೆ ಒಳ್ಳೆ ಉನ್ನತ ಲೋಕ ಮತ್ತೆ ಸದ್ಗತಿ ಸಿಗಲಿ, ಅವರ ಆತ್ಮ ತೃಪ್ತಿಯಿಂದ ಜೀವನ ಮಾಡಿ ಇರಲಿ ಅಂತ ಹೇಳಿ ಆ ಒಂದು ಯೂನಿವರ್ಸಲ್ಲಿ ನಾವು ಪ್ರೇಯರ್ ಮಾಡೋಣ. ಓಕೆ. ಏನ್ ಕಾಣ್ತಾ ಇದೆ? ಹೋದ್ರಾ? ಹೋದ್ರು. ಫ್ಲೈ ಮಾಡಿ ಹಾರ್ಕೊಂಡು ಹೋದ್ರು. ಏಂಜಲ್ ತರ ಹಾರ್ಕೊಂಡು ಹೋಗ್ತಾರೆ. ವೆರಿ ಗುಡ್, ವೆರಿ ಗುಡ್. ಈಗ ನೀವು ನಿಮ್ಮ ಫೀಲ್ ಹೇಗಿದೆ? ಎಲ್ಲ ರಿಲೀಸ್ ಮಾಡಿದ್ದೀರಿ. ಓಕೆ. ನಿಮ್ಮಲ್ಲಿ ಯಾವ ದುಃಖ, ಆತಂಕ, ಅಸಮಾಧಾನ, ಅತೃಪ್ತಿ ಯಾವುದೂ ಇಲ್ಲ. ಎಲ್ಲ ಅಲ್ಪ ಸ್ವಲ್ಪ ಏನಾದರೂ ಇದ್ರೆ ಅದನ್ನೆಲ್ಲ ಪುನಃ ರಿಲೀಸ್ ಮಾಡಿ. ಓಕೆ. ಆ ಬೆಂಕಿಗೆ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. How you feel now? I feel Is better? yes. ಹೌದು. ಈಗ ನಿಮ್ಮ ಸುತ್ತಲೂ ಕೆಲವು ಮಹಾತ್ಮರು ನಿಂತಿರ್ತಾರೆ, ಆಯ್ತಾ? ಅದು ದೇವ್ರ ಡಿವೈನ್ ಎನರ್ಜಿಗಳು, ಶಕ್ತಿ, ಮಹಾಶಕ್ತಿಗಳು, ಗುರುಶಕ್ತಿಗಳು. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ನೋಡಿ. ಆಯ್ತು. ಹ್ಮ್. ಆಯ್ತು. ಕಾಣಿಸ್ತಾ ಇದೆ. ವೆರಿ ಗುಡ್. ಮತ್ತೆ ಗಾಂಧೀಜಿ ಕಾಣಿಸ್ತಾ ಇದೆ. ವೆರಿ ಗುಡ್. ಮತ್ತೆ ರಾಘವೇಂದ್ರ ಸ್ವಾಮಿ, ವೆರಿ ಗುಡ್. ಮತ್ತೆ ವಿಜಯ ಮಹಾಕಾಲೇಶ್ವರ, ವೆರಿ ಗುಡ್. ಧರ್ಮಸ್ಥಳ ಮಂಜುನಾಥೇಶ್ವರ. ವೆರಿ ಗುಡ್. ಈ ಕಡೆ ಬಂದಾಗ ಚೋಟಾನಿಕರ ಭಗವತಿ ಕಾಣಿಸ್ತಾ ಇದ್ದಾರೆ. ಹ್ಮ್. ವೆರಿ ಗುಡ್. ಗಣಪತಿ ಕಾಣಿಸ್ತಾ ಇದೆ. ವೆರಿ ಗುಡ್. ಆಂಜನೇಯ ಸ್ವಾಮಿ. ವೆರಿ ಗುಡ್. ಅಲ್ಲಿ ನಾನೇನಾದ್ರೂ ಕಾಣಿಸ್ತೀನ ನೋಡಿ? ಹೌದು. ಹೇಗೆ ಕಾಣಿಸ್ತಾ ಇದ್ದೀನಿ? ಲಾಸ್ಟ್ 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 ಆಂಜನೇಯ ಸ್ವಾಮಿ ಲಾಸ್ಟ್ ಒಂದು ರೌಂಡ್ ತರ ಮಾಡ್ಕೊಂಡು ಬಂದಿದೆ ನನಗೆ. ಹ್ಮ್. ಆ ರೌಂಡ್ ಅಲ್ಲಿ ಎಲ್ಲರೂ ಒಬ್ಬೊಬ್ರು ಒಂದೊಂದೊಂದೊಂದೊಂದು ರೌಂಡ್ ಕ್ಲೋಸ್ ಆಗ್ಬೇಕಾದ್ರೆ ಲಾಸ್ಟ್ ಅಲ್ಲಿ ನೀವಿದ್ದೀರಾ. ಈ ಕಡೆ ಆಂಜನೇಯ ಸ್ವಾಮಿ, ಆ ಕಡೆ ಆ, ಆ, ಗಣಪತಿ ಮಧ್ಯದಲ್ಲಿ ನೀವು ನಿಂತಿದ್ದೀರಿ. ಓಕೆ. ವೆರಿ ಗುಡ್. ಈಗ ನೀವು ಹಾಗೆ ಆ ಸೋಲು ಮೇಲಿನ ಲೋಕಗಳಿಗೆ ಹೋಗ್ತದೆ. ನೀವು ಓಕೆ. ಏನ್ ಕಲರ್ ಬಟ್ಟೆ ಹಾಕಿದ್ದಾರೆ ಅಂತ ನನಗೆ ಕಾಣಿಸ್ತಾ ಇದೆ. ಯಾವ ಕಲರ್ ಶರ್ಟ್ ಹಾಕಿದ್ದಾರೆ ಅಂತ ಕಾಣಿಸ್ತಾ ಇದೆ ನನಗೆ. ಓಕೆ. ಒಟ್ಟಿನಲ್ಲಿ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಹೌದು, ಕಾಣಿಸ್ತಾ ಇದ್ದೀರಾ. ಅವ್ರ ಕೈ, ಎಲ್ಲರ ಕೈಯಲ್ಲೂ ದೇವತೆಗಳ ಕೈಯಲ್ಲೂ ನೀವು ಕೈ ಹಿಡ್ಕೊಂಡು ನಿಂತಿದ್ದೀರಾ ಆ ಒಂದು ರೌಂಡ್ ಅಲ್ಲಿ. ಹ್ಮ್ ಹ್ಮ್ ಹ್ಮ್. ಓಕೆ. ಈಗ ನಿಧಾನವಾಗಿ ಆತ್ಮ ಮೇಲಕ್ಕೆ, ಮೇಲಿನ ಲೋಕಕ್ಕೆ ಹೋಗ್ತಾ ಇದೆ. ಮುಂದೆ ಅದು ಯಾವ ಲೋಕಕ್ಕೆ ಹೋಯ್ತು ಗಮನಿಸಿ. ಹ್ಮ್. ಹ್ಮ್. ತುಂಬಾ ಬೆಳಕು ಇರೋ ಕಡೆ, ಹೀಟ್ ಕಡೆ ಹೋಗ್ತಾ ಇದೆ. ವೆರಿ ಗುಡ್. ಗಮನಿಸಿ ಯಾವ ಲೋಕ ಇರಬಹುದು ಅದು. ಏನೋ ಒಂದು ಸೂರ್ಯೋದಯ ತರ ಕಾಣಿಸ್ತಾ ಇದೆ. ಅಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಗದ್ದೆ ಮತ್ತೆ ಕಾಣಿಸ್ತಾ ಇದೆ. ಅಲ್ಲಿ ಯಾರ್ಯಾರಿದ್ದಾರೆ, ಮತ್ತೆ ನೀವು ಅಲ್ಲಿ ಎಷ್ಟು
ವರ್ಷಗಳ ಕಾಲ ಮೇಲಿದ್ರಿ ನೋಡಿ. ಗಂಡಸ್ರು ಕಾಣಿಸ್ತಾ ಇದೆ. ಹ್ಮ್ ಹುಲ್ಲು ಇಟ್ಕೊಂಡಿದ್ದಾರೆ. ಹ್ಮ್ ಸೂರ್ಯೋದಯ ತರ ಕಾಣಿಸ್ತಾ ಇದೆ. ಒಂದು ಹ್ಮ್ ಗದ್ದೆ ದೊಡ್ಡ ಇದು ಪ್ರೈಮ್ ಕೃಷಿ ಹ್ಮ್ ಕೃಷಿ ಅಂತ ಹ್ಮ್ ಇಬ್ರು ಹುಲ್ಲು ಎತ್ಕೊಂಡು ನಿಂತೋ ತರ ಕಾಣಿಸ್ತಾರೆ. ಹ್ಮ್ ನಾನು ಅವ್ರ ಪಕ್ಕದಲ್ಲಿ ನಿಂತಿದ್ದೀನಿ. ಹ್ಮ್ ಪಕ್ಕ ಅಂದ್ರೆ ಸುಮಾರು ದೂರದಲ್ಲಿ ನಿಂತ್ಕೊಂಡಿದ್ದೀನಿ. ಅಂದ್ರೆ ಅದು ನೋಡಿ, ಅದು ನಿಮ್ದು ಏನಾದ್ರು ಇನ್ನೊಂದು ನೆಕ್ಸ್ಟ್ ಲೈಫಾ ಅಥವಾ ನೋಡಿ. ಅನಿಸ್ತಾ ಇದೆ ನನಗೆ. ಓಕೆ, ಅಂದ್ರೆ ಈ ಜನ್ಮ ಆದ್ಮೇಲೆ ಅದೇ ನೆಕ್ಸ್ಟ್ ಲೈಫಾ ನೋಡಿ. ಹ್ಮ್ 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 ಇದು ಅದೇ ಹಳೆ ಜನ್ಮದ ಬ್ಯಾಕ್ ಅದೇ ಲೈಫ್ ತರ ಅನಿಸ್ತಾ ಇದೆ. ಆ ಲೈಫ್ ಆದ್ಮೇಲೆ ಈ ಲೈಫ್ ಅದು ಇಲ್ಲಿ ಮತ್ತೆ ನೀವು ಪುನಃ ಅಲ್ಲಿ ಜನ್ಮ ತಗೊಂಡಿದ್ದೀರಲ್ವಾ. ಹೌದು. ವೆರಿ ಗುಡ್. ಆ ಲೈಫಲ್ಲಿ ನೀವು ಎಲ್ಲಿದ್ದೀರಿ ನೋಡಿ, ಯಾವ ದೇಶದ ರಾಜ್ಯದಲ್ಲಿದ್ದೀರಿ, ಯಾವ ದೇಶ? ಇದು ಇಂಡಿಯಾದಲ್ಲೇ ಇದ್ದಿನ ತರ ಕಾಣಿಸ್ತೀನಿ. ಯಾರ್ಯಾರು? ನಾರ್ತ್ ಕರ್ನಾಟಕ ಸೀರೆ ಉಟ್ಕೊಂಡಿದ್ದ ತರ ಕಾಣಿಸ್ತಾ ಇದೆ. ಕೆಂಪು ಹಸ್ರು ಓಕೆ, ಅಲ್ಲಿ ಧಾರವಾಡ ಆ ತರ ಉಟ್ಕೊಂತಾರೆ. ಅದು ಹಾಕೊಂಡ್ಬಿಟ್ಟು ತಲೆ ಓಕೆ. ಮೇಲೆ ಸೆರಗ್ ಹಾಕೊಂಡಿದಿನ ತರ ಕಾಣಿಸ್ತಾ ಇದೆ. ಏನು ಎಲೆ ವಯಸ್ಸು? ಅಡಕೆ ಎಲೆ ಅಡಕೆ ತಿಂತಾ ಇದೀನಿ ತರ ಕಾಣಿಸ್ತಾ ಇದೆ. ಹ್ಮ್. ಏನು ವಯಸ್ಸಿದೆ? ಆ ಆ ಜನ್ಮಕ್ಕಿಂತ ಜಾಸ್ತಿ ಇದೆ. ಓಕೆ, 55 ತರ ಇದ್ದಂಗಿದೆ. ಓಕೆ, ಓಕೆ. ಹ್ಮ್. ನೋಡಿ, ಅದ ಅಜ್ಜಿಗೆ ಆ ಒಂದು ಇವರಿಗೆ ಮದುವೆ ಆಗಿದೆಯಾ, ಮತ್ತೆ ಮಕ್ಕಳು ಎಷ್ಟಿದ್ದಾರೆ, ಗಂಡ ಎಲ್ಲಿದ್ದಾರೆ ಗೊತ್ತಾಗ್ತದ ನೋಡಿ. ಅಲ್ಲಿ ಹೂಲ್ ಇಟ್ಕೊಂಡಿದ್ರಲ್ಲ, ಹ್ಮ್. ಅವ್ರ ಗಂಡ ಅನ್ಸುತ್ತೆ. ಓಕೆ. ಗದ್ದೆಯಲ್ಲಿ ಹ್ಮ್. ಇಬ್ರೇ ಇದ್ದೀವಿ ಕಾಣಿಸುತ್ತೆ, ಯಾರು ಕಾಣಿಸ್ತಾ ಇಲ್ಲ. ಅವರಿಬ್ಬರ ರಿಲೇಶನ್ಶಿಪ್ ಹೇಗಿತ್ತು, ದಾಂಪತ್ಯ ಜೀವನ, ಲವ್ ರಿಲೇಶನ್ಶಿಪ್ ಹೇಗಿತ್ತು ನೋಡಿ. ಹಾಗೆ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ವೆರಿ ಗುಡ್. ಎಷ್ಟು ವರ್ಷ? ಖುಷಿ ಹ್ಮ್. ಖುಷಿ ಖುಷಿ ಖುಷಿಯಾಗಿದೆ. ಅಂದ್ರೆ ಖುಷಿ ಅಂತಲ್ಲ, ತೃಪ್ತಿಕರ ಅನಿಸ್ತಾ ಇದೆ. ಇಬ್ಬರು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ. ಆ ತೃಪ್ತಿ ಮನಸ್ಸಿಗೆ ಶಾಂತಿ ತರ ಅನಿಸ್ತಾ ಇದೆ. ಹಿಂದಿನ ಜನ್ಮದವರು ಯಾರಾದ್ರೂ ಆ ಜನ್ಮಕ್ಕೆ ಬಂದಿದ್ದಾರೆ ನೋಡಿ. ಹೌದು. ಯಾರು? ನನ್ನ ಜನ್ಮದ ಅಣ್ಣ ಇದ್ನಲ್ಲ, ಓಕೆ. ಹಳೆ ಜನ್ಮದ ಅಣ್ಣ. ಹ್ಮ್. ಅವ್ನು ಏನಾಗಿದ್ದಾನೆ ಅಂತ ಕಾಣಿಸ್ತಾ ಇಲ್ಲ, ಬಟ್ ಒಂದು ಆಕಾರ ಕಾಣಿಸ್ತಾ ಇದೆ. ಹ್ಮ್. ವೈಟ್ ಆಕಾರ ಕಾಣಿಸ್ತಾ ಇದೆ ಆ ಕೃಷಿಯ ಗದ್ದೆಯಲ್ಲಿ. ಓಕೆ. ಈಗ ನಿಮ್ಗೆ ಹಸ್ಬೆಂಡ್ ಆಗಿದಾರಲ್ವಾ ಲೈಫಲ್ಲಿ, ಅವರು ಹಿಂದಿನ ಜನ್ಮದಲ್ಲಿ ನಿಮ್ಗೆ ಏನ್ ರಿಲೇಶನ್ಶಿಪ್ ಇತ್ತು ನೋಡಿ. ಇದು ಹೀಗಿದಾರಲ್ಲ ಹ್ಮ್. ಹೀಗಿದಾರಲ್ಲ ನನ್ನ ಹಸ್ಬೆಂಡ್, ಓಕೆ. ಹಾ. ಅವರೇ ಅನಿಸ್ತಾ ಇದೆ. ಓಕೆ. ಮತ್ತೆ ಅದು ಶಾಡೋ ಅಂತ ಹೇಳಿ ನಂತರ ಹಿಂದಿನ ಜನ್ಮದಲ್ಲಿ ಶಾಡೋ ತರ ಅನಿಸ್ತಾ ಇದ್ರು, ಬಂದಿದ್ದಾರೆ ಅಂತ ಕಾಣಿಸ್ತದೆ ಅಂತ ಹೇಳ್ತಿದ್ರಲ್ಲ, ಹ್ಮ್. ಅವರು ನನ್ನ ಮಗ ಅನಿಸ್ತಾ ಇದೆ. ಓಕೆ. ಈಗಿರೋ ಮಗ ತರ ಅನಿಸ್ತಾ ಇದ್ದಾನೆ. ಹ್ಮ್. ಬಟ್ ಏನು ಅಂದ್ರೆ ಆ ಹುಡುಗ ಈ ಗಂಡಂದಲ್ಲ ಅನಿಸ್ತಾ ಇದೆ. ಹ್ಮ್. ಈ ಆ ಜನ್ಮದಲ್ಲೂ ಒಂದು ಕಂಪ್ಯಾನಿಯನ್ಶಿಪ್ ತರ ಅನಿಸ್ತಾ ಇದೆ. ಹ್ಮ್. ಬಟ್ ಹ್ಯಾಪಿ ಆಗಿದ್ದೀವಿ, ಯಾವುದೇ ತರ ತೊಂದರೆ ಇಲ್ಲ. ತುಂಬಾ ಖುಷಿಯಾಗಿದ್ದಾರೆ. ಹ್ಮ್. ಮತ್ತೆ ನನ್ನ ಮಾತನ್ನ ಯಾವ್ದು ರೈಟ್ ಇದೆ ಅದಕ್ಕೆ ಕೇಳಿಸ್ತಾ ಇದೆ. ತಲೆ ಮೇಲೆ ಫುಲ್ ಇಟ್ಕೊಂಡು ಬಗ್ಕೊಂಡು ನಿಂತ್ಕೊಂಡು ಒಂಥರ ಕಾಣಿಸ್ತಾ ಇದ್ದಾರೆ. ಮಗ ಹ್ಮ್. ಹಿಂದೆ ಒಂಥರ ಆಕಾರವಾಗಿ ಫುಲ್ ಕಾಣಿಸ್ತಾ ಇಲ್ಲ, ಬೆಳ್ದಿರೋ ಮಗ ತರ ಕಾಣಿಸ್ತಾ ಇದ್ದಾನೆ. ಹಿಂಗಡೆ ಒಂದು ಆಕಾರ ತರ ಕಾಣಿಸುತ್ತೆ ವೈಟ್.
ನಿಮ್ಮದು ಇದಕ್ಕಿಂತ ಹಿಂದಿನ ಜನ್ಮದಲ್ಲಿ ನಿಮ್ಮ ಅಣ್ಣ ಆಗಿದ್ರಲ್ವಾ, ಅವ್ರೇನಾದ್ರೂ ನಿಮಗೆ ಈಗ ಮಗ ಆಗಿ ಬಂದಿದಾರ ನೋಡಿ? ಅವರೇ ಅನಿಸ್ತಾ ಇದೆ ನನಗೆ. ಅದೇ ಹಿಂದಿನ ಜನ್ಮದಲ್ಲಿ ಅಣ್ಣ ಇದ್ನಲ್ಲ, ಅವನು ಅದೇ ಗದ್ದೆ ನಿಂತಿದ್ದ. ಹ್ಮ್. ಈಗ ನೋಡಿದ್ರೆ ಅವ್ನ ಮಗನ್ ತರ ಅನಿಸ್ತಾ ಇದ್ದಾನೆ. ಹ್ಮ್. ದೊಡ್ಡ ಮಗ, ಚಿಕ್ಕವನಲ್ಲ, ದೊಡ್ಡವನ ತರ 30-32 ವರ್ಷದ ಹುಡುಗ ತರ. ಓಕೆ. ಈಗ ಆ ಲೈಫಲ್ಲಿ ಆ ಎಂಡ್ ಮೂಮೆಂಟಿಗೆ ಹೋಗಿ, ಸಾವಿನ ಅಂತ್ಯದ ಕಾಲ. ಓಕೆ. ಸೊ ಎಷ್ಟು ವರ್ಷ ಲೈಫಲ್ಲಿ ನೀವು ಬದುಕಿದ್ದೆ ನೋಡಿ? ಇದು 90 ತರ ಅನಿಸ್ತಾ. ಹ್ಮ್. ಈಗ ತುಂಬಾ ಹಣ್ಣು ಮುಚ್ಚಿ ತರ ಕಾಡ್ತಾ ಇದ್ದೇನೆ. ಲಾಸ್ಟ್ ಮೂಮೆಂಟ್, ದೇಹದಿಂದ ಆತ್ಮ ಹೊರಗಡೆ ಬರುವಂತಹ ಸಮಯ, ಸಾವಿನ ಸಮಯ. ದೇಹದಿಂದ ಆತ್ಮ ಹೊರಗಡೆ ಬಂದಿದೆ, ಬಂದು ಆ ದೇಹವನ್ನು ನೋಡ್ತಾ ಇದೆ, ಸತ್ತಿರುವ ದೇಹವನ್ನು ನೋಡ್ತಾ ಇದೆ. ಏನ್ ಫೀಲ್ ಆಗ್ತಾ ಇದೆ ಆ ದೇಹಕ್ಕೆ, ಆತ್ಮಕ್ಕೆ ಏನ್ ಫೀಲ್ ಆಗ್ತಾ ಇದೆ? ತೃಪ್ತಿ ಅನಿಸ್ತಾ ಇದೆ. ಈಗ ವೆರಿ ಗುಡ್. ತೃಪ್ತಿ ಆಗಿತ್ತು ಅನಿಸ್ತಾ ಇದೆ. ಹ್ಮ್. ಖುಷಿಯಾಗಿದೆ. ಆ ತರ ಅನ್ಸ್ತಲ್ಲ. ಏನಂದ್ರೆ ಸಮಾಧಾನ ಅನ್ಸುತ್ತಲ್ಲ ಹ್ಮ್. ಜೀವನ, ಓಕೆ. ಆ ತರ ಅನಿಸ್ತಾ ಇದೆ. ಬೆಂಕಿ ಉರಿತಾ ಇದೆ. ಹ್ಮ್. ಬೆಂಕಿಯಲ್ಲಿ ಅದು ಆ ಕಡೆ ನಿಮ್ ನನ್ನ ಮಗ ಕಾಣಿಸ್ತಾ, ಹ್ಮ್. ಸಂಸ್ಕಾರ ಕಾಣಿಸ್ತಾ ಇದೆ. ನೀವು ಆ ಲೈಫಲ್ಲಿ ಆ ಕಡೆ ನನ್ನ ಮಗ ನಿಂತ್ಕೊಂಡಿದ್ದಾನೆ. ಹ್ಮ್, ಆ ಲೈಫಲ್ಲಿ ಏನಾದರೂ ನಿಮಗೆ ಅಸಮಾಧಾನ, ದುಃಖ, ತೃಪ್ತಿ, ನೋವು, ಪೇಯ್ನು ಏನೇ ಇದ್ರೂ ಕೂಡ ಅದನ್ನೆಲ್ಲ ಆ ಬೆಂಕಿಗೆ ರಿಲೀಸ್ ಮಾಡಿ, ಆಯ್ತಾ? ಇಲ್ಲ, ಆ ಲೈಫಲ್ಲಿ ಏನೂ ಇಲ್ಲ, ನಾನು ತೃಪ್ತಿಯಾಗಿದ್ದೇನೆ. ವೆರಿ ಗುಡ್. ಸೊ ಇವಾಗ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಲೂ ಇವಾಗ ಯಾರು ಮಾಸ್ಟರ್ಸ್ ಕಾಣಿಸ್ತಾ ಇದ್ದಾರೆ, ಅಂದ್ರೆ ಡಿವೈನ್ ಎನರ್ಜಿಗಳು. ಜೀಸಸ್. ಓಕೆ. ಮತ್ತೆ ಓಶೋ. ವೆರಿ ಗುಡ್. ಮತ್ತೆ ನಿತ್ಯಾನಂದ ಸ್ವಾಮಿಗಳು. ವೆರಿ ಗುಡ್. ಪತ್ರಿಜಿ. ಮತ್ತೆ ಓಕೆ, ಎಲ್ಲ ಅವರಿಗೆ ಎಲ್ಲ ನಾವು ಗ್ರಾಟಿಟ್ಯೂಡ್. ನೋಡಿ ಅಲ್ಲಿ ನಾನೇನಾದರೂ ಹ್ಮ್. ಓಕೆ. ಹೇಗೆ ಈಗ ಪತ್ರಿಜಿ ಅವ್ರ ಹತ್ರ ನೆಕ್ಸ್ಟ್ ನೀವು ಕಾಣಿಸ್ತಾ ಇದ್ದೀರಾ, ಒಂದು ಲೈನರ್ ನೀವಿದ್ದೀರಾ. ಓಕೆ, ವೆರಿ ಗುಡ್. ಈಗ ಹಾಗೆ ನೀವು ನೆಕ್ಸ್ಟ್ ಆತ್ಮ ಅವರಿಗೆಲ್ಲ ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾ ಮೇಲಿನ ಲೋಕಕ್ಕೆ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ಯಾವ ಲೋಕಕ್ಕೆ ಹೋದ್ರಿ ನೋಡಿ. ದೊಡ್ಡ ಗೊತ್ತಾಗ್ತದೆ. ದೊಡ್ಡ ಬಿಲ್ಡಿಂಗ್ ಕಡೆ ಕಾಣಿಸ್ತಾ ಇದೆ. ಓಕೆ, ಅಂದ್ರೆ ಅದೇನು ಭೂಮಿ ತರ ಕಾಣಿಸ್ತಾ ಇದೆ ಅಥವಾ ಮೇಲಿನ ಲೋಕದ ಹಾಗೆ ಕಾಣಿಸ್ತಾ ಇದೆ? ಭೂಮಿ ಏನು ಕಾಣಿಸ್ತಾ ಇಲ್ಲ. ನಾನು ಸೊ ಚಿಕ್ಕ ಹುಡುಗಿ ತರ ಹಾರ್ಕೊಂಡು ಹೋಗ್ತಾ ಇದ್ದೀನಿ ತರ ಕಾಣಿಸ್ತಾ ಇದೆ. ದೊಡ್ಡ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ. ಒಂದು ಬಿಲ್ಡಿಂಗ್ ಅನಿಸ್ತಾ ಇದೆ. ಓಕೆ. ದೊಡ್ಡ ದೊಡ್ಡ ಬಿಲ್ಡಿಂಗ್. ಅದು ನಿಮ್ಮ ನೆಕ್ಸ್ಟ್ ಅದಾದ್ಮೇಲೆ ಮುಂದಿನ ಜೀವನ ಲೈಫ್ ನೋಡಿ. ಹೌದು.
ವೆರಿ ಗುಡ್. ಆ ಲೈಫಲ್ಲಿ ನೀವು ಏನಾಗಿದ್ರಿ ನೋಡಿ, ಎಲ್ಲಿದ್ರಿ? ನಾನು ಬೇರೆ ದೇಶದಲ್ಲಿದ್ದೇನೆ. ವೆರಿ ಗುಡ್. ಯಾವುದು ದೇಶ ಗೊತ್ತಾ? ಸಿಂಗಾಪುರ ಅನಿಸ್ತಾ ಇದೆ. ಓಕೆ, ವೆರಿ ಗುಡ್. ಹುಡುಗಿ ತರ ಕಾಣಿಸ್ತಾ ಇದ್ದೀನಿ. ಹ್ಮ್. ಸಿಂಗಾಪುರ ಹುಡುಗಿ ತರನೇ, ಅವ್ರದ್ದು ಒಂದು ಫೇಸ್ ಕಟ್ ತರನೇ ಅನಿಸ್ತಾ ಇದೆ. ಹ್ಮ್. ಇನ್ನೇನ್ ಕಾಣಿಸ್ತಾ ಇಲ್ಲ, ಅದೇ ತರ ಹುಡುಗಿ. ಹ್ಮ್. ಹ್ಮ್. ಬ್ರೌನ್ ಕಲರ್ ಹೇರ್ಸ್ ಎಲ್ಲ ಇದೆ. ಹ್ಮ್. ಅಂಡ್ 18 ವರ್ಷದ ಹುಡುಗಿ ತರ ಇದ್ದೀನಿ ನಾನು. ವೆರಿ ಗುಡ್. ಹ್ಮ್. ಅಲ್ಲಿ ನಿಮ್ದು ಮನೆ ಎಲ್ಲ ಕಾಣಿಸ್ತಾ ಇದೆಯಾ ನೋಡಿ? ಹೌದು. ಒಂದು ಫ್ಲಾಟ್ ತರ ಕಾಣಿಸ್ತಾ ಇದೆ. ಹ್ಮ್. ಫ್ಲಾಟ್ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ ಅನಿಸ್ತಾ ಇದೆ. ಓಕೆ. ಪಕ್ಕದಲ್ಲಿ ಈಗ ಒಂದು ಈಗ ಒಬ್ರು, ಅಂದ್ರೆ ಆ ಹುಡುಗಿಯ ತಾಯಿ ತರ ಒಬ್ರು ಕಾಣಿಸ್ತಾ ಇದ್ದಾರೆ. ಹ್ಮ್. ಅವರು ಒಂದು ಮಿಡ್ಲ್ ಏಜ್ ತರ ಅನಿಸ್ತಾ ಇದ್ದಾರೆ. ಏನೋ ಹೇಳ್ತಾ ಇದ್ದಾರೆ ಮಗಳಿಗೆ, ಹೇಳ್ತಾ ಇದ್ದಾರೆ ಕೇರ್ಫುಲ್, ಏನೋ ಕೂಗೋ ತರ ಅನಿಸ್ತಾ ಇದೆ ಮಗಳಿಗೆ, ತಿನ್ನು ಅಂತ. ಏನೋ ಹೇಳ ಬಾಯ್ ಬಿಟ್ಟಂಗ್ ಕಾಣಿಸ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ವೆರಿ ಗುಡ್. ಆ ಹುಡುಗಿಗೆ ಆ ಲೈಫಲ್ಲಿ ಆ ಹುಡುಗಿ ಹೆಸರು ಏನಾದ್ರು ಗೊತ್ತಾಗ್ತದ ನೋಡಿ? ಮರೀನಾ. ಮರೀನಾ. ವೆರಿ ಗುಡ್. ಎಷ್ಟು ಇವತ್ತಿಂದ ಎಷ್ಟು ವರ್ಷದ ಹಿಂದೆ ಇರ್ಬೋದು? ಇಸವಿ ಏನಾದ್ರು ಗೊತ್ತಾಗ್ತದೆ ನೋಡಿ? ಗೊತ್ತಾಗ್ತಿಲ್ಲ, ಬಟ್ 700 ಕಾಣಿಸ್ತಾ ಇದೆ, 1000 ಇಯರ್ಸ್, ಎರಡು ಎರಡು ಕಾಣಿಸ್ತಾ ಇದೆ. ನೋ ಪ್ರಾಬ್ಲಮ್. ಈಗ ಆ ಹುಡುಗಿಗೆ ಮದುವೆ ಮತ್ತೆ ಮ್ಯಾರಿಡ್ ಲೈಫ್ ಹೇಗಿದೆ? ಹೌದು, ಚರ್ಚೆಡ್ ಮದುವೆ ಆದ ಕಾಣಿಸ್ತಾ ಇದೆ. ಹ್ಮ್. ಮದುವೆ ಆಗಿದೆ. ಮದುವೆ ಆಗಿದೆ. ಹುಡುಗ ತುಂಬಾ ಟಾಲ್ ಆಗಿದ್ದಾನೆ, ತುಂಬಾ ಹ್ಯಾಂಡ್ಸಮ್ ಆಗಿ ಕೋಟ್ ಹಾಕೊಂಡ ತರ ಕಾಣಿಸ್ತಾ ಇದೆ. ಹ್ಮ್. ಅವರ ಒಂದು ಆ ಮ್ಯಾರಿಡ್ ಲವ್ ರಿಲೇಶನ್ಶಿಪ್ ಹೇಗಿತ್ತು? ಗುಡ್. ಆ ಹುಡುಗಿ, ನಾನು ತುಂಬಾ ಸಂತೋಷವಾಗಿದ್ದೀನಿ ಮದುವೆ ಆದ. ಹ್ಮ್. ಚರ್ಚಲ್ಲಿ ತುಂಬಾ ಖುಷಿಯಾಗಿದ್ದೀನಿ, ಹ್ಮ್. ತುಂಬಾ ಸಂತೋಷವಾಗಿ, ಹ್ಮ್. ಹ್ಯಾಪಿನೆಸ್ ಆಗಿದ್ದೀನಿ ನಾನು ಆ ಒಂದು ಮೂಮೆಂಟ್ ಅಲ್ಲಿ. ಓಕೆ. ಮಕ್ಕಳು ಹ್ಮ್. ಏನಾದ್ರು ಆಗಿದಾರಾ? ಎಷ್ಟು ಜನ ಆಗಿದ್ದಾರೆ? ಒಂದು ಗಂಡು ಮಗು ಕಾಣಿಸ್ತಾ ಇದೆ. ಹ್ಮ್. ಬೆಳ್ಳಕ್ಕೆ ಚಿಕ್ಕಕ್ಕಿದ್ದಾನೆ, ಅವನು ಹ್ಮ್. ಕೋಟ್ ಹಾಕೊಂಡಿದ್ದಾನೆ ಬ್ರೌನ್ ಕಲರ್. ಹ್ಮ್. ಒಂದು ಮೇ ಬಿ ಅವನು ಒಂದು 7 ವರ್ಷ ಅನ್ಸ್ಬೋದು. ಹ್ಮ್. ಇದು ಚಿಕ್ಕ ಪಾಪು, ಚಿಕ್ಕದಂದ್ರೆ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ದಾರೆ, ತುಂಬಾ ಚಿಕ್ಕ ಹುಡುಗಿ. ವಿತಿನ್ 8 ಮಂತ್ಸ್ 9 ಮಂತ್ಸ್, ಕೈ ಇಟ್ಕೊಂಡು ಹೋದಂಗ್ ತರ ಕಾಣಿಸ್ತಾ ಇದೆ. ವೆರಿ ಗುಡ್. ಆ ಲೈಫ್ ಲಾಂಗ್ ಹೇಗಿತ್ತು ಗಂಡ ಹೆಂಡತಿ ದಾಂಪತ್ಯ ಜೀವನ? ಅಥವಾ ಹೇಗಿತ್ತು, ಮತ್ತೆ ಆ ಲೈಫಲ್ಲಿ ಏನಾದರೂ ನಡೆದಂತಹ ಹ್ಮ್, ತುಂಬಾ ಆ, ಘಟನೆಗಳು ಏನಾದ್ರು ನೆನಪಾಗ್ತದೆ ನೋಡಿ? ಹಾ, ಏನ್ ನಡೀತು? ಫಸ್ಟ್ ಹಸ್ಬೆಂಡ್ ಮುಖ ಕಾಣಿಸ್ತಾ ಇದೆ ನನಗೆ. ಏನಾಗಿದ್ರು ಅಲ್ಲಿ? ಬೇರೆ ಮುಖ ಮಾತ್ರ ಕಾಣಿಸ್ತಾ ಇದೆ. ನೋಡಿ, ಅವರನ್ನೇ ಗಮನಿಸಿ. ಅವರಿಗೂ ನಿಮಗೂ ಅಲ್ಲಿ ಏನು ಸಂಬಂಧ? ಅವ್ರು ಯಾಕಲ್ಲಿದ್ದಾರೆ? ಅವ್ರು ನಿಮ್ಗೆ ಏನ್ ಮಾಡಿದ್ರು ಅಥವಾ ನೀವು ಅವ್ರಿಗೆ ಏನ್ ಮಾಡಿದ್ರು ನೋಡಿ? ಹ್ಮ್. ಹ್ಮ್. ನನಗೆ, ನಾನೇನೋ ಅವರಿಗೆ ಹಾಯಿಸಿದ್ದೀನಿ ಅನ್ಸ್ತಾ ಇದೆ. ಸಾಯಿಸಿದಿರಿ? ಹಾ. ಯಾಕೆ ಸಾಯಿಸಿದ್ರಿ ನೋಡಿ?
ಹ್ಮ್. ಫೇಸಲ್ಲಿ ಕಾಣಿಸ್ತಾ ಇಲ್ಲ, ಸಾಯಿಸಿದ್ದೀನಿ ಅನ್ಸ್ತಾ ಇದೆ. ಓಕೆ. ಮುಖ ಮಾತ್ರ ಕಾಣಿಸ್ತಾ ಇದೆ ಅವ್ರಿಗೆ. ಹ್ಮ್. ಒಂದೇ ಮುಖ ಮಾತ್ರ, ಏನು ಕಾಣಿಸ್ತಾ ಇದೆ. ಓಕೆ. ಓಕೆ. ಅದೇ ಕಾರಣಕ್ಕೆ ಏನಾದ್ರೂ ಅವರು ಈ ಜನ್ಮದಲ್ಲಿ ಬಂದಿದಾರ ನೋಡಿ. ಅದೇ ಕೋಪದಕ್ಕೋಸ್ಕರ, ಸೇಡ್ ತೀರ್ಸ್ಕೊಳ್ಳಿಕ್ಕೋಸ್ಕರ. ಹೌದು. ಹೌದಾ? ಓಕೆ. ಹೌದು. ಅಲ್ಲಿ ಅವ್ರಿಗೆ ಸಾರಿ ಕೇಳ್ಬಿಡಿ. ನೀವೇನೋ ಅವ್ರನ್ನ ಹಾ ಮಾಡ ಅದಕ್ಕೆ ನೀವು ಕ್ಷಮಾಪಣೆ ಕೇಳಿ. ಹಾ, ಕಾಣಿಸ್ತಾ ಇದೆ. ದುಡ್ಡು ಕಾಣಿಸ್ತಾ ಇದೆ ನನಗೆ. ಹ್ಮ್. ನೋಟ್ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಸಾಯಿಸಿರ್ಬೇಕು ಅನ್ಸ್ತಾ ಇದೆ ನನಗೆ. ಹ್ಮ್. ನೋಟ್ಗಳು ಕಾಣಿಸ್ತಾ ಇದೆ. ಓಕೆ. ಅಂದ್ರೆ ಸೂಟ್ ಅವರದು. ಕೇಸು ಸೂಟ್ ಹ್ಮ್. ಕೇಸು ಸೂಟ್ ಕೇಸಿಂದ ಹ್ಮ್. ಬಂಡಲ್ ಹಿಂಗ ಓಪನ್ ಆಗಿರೋ ತರ ಕಾಣಿಸ್ತಾ ಇದೆ ದುಡ್ಡುಗಳು. ಬ್ರೌನ್ ಕಲರ್ ಸೂಟ್ ಕೇಸಿಂದ ಅವ್ರ ಹತ್ರ ಒಂದು ಸೂಟ್ ಕೇಸ್ ಇತ್ತು, ಹ್ಮ್. ಅದೇ ಬ್ರೌನ್ ಕಲರ್ ಸೂಟ್ ಕೇಸಿಂದ ಇದೆಲ್ಲ ಕಾಣಿಸ್ತಾ ಇದೆ. ಹ್ಮ್. ಓಕೆ. ಆ ಅಲ್ಲ, ಏನ ದುಡ್ಡು ಅರ್ನ್ ಮಾಡಿದ್ದ ಅವನು, ದುಡ್ಡು ಅರ್ನ್ ಮಾಡಿದ್ದನ್ನ ತಕೊಂಡ್ಬಂದು ಓಪನ್ ಮಾಡಿ ನಿನಗೆ ಕೊಡಲ್ಲ ಅಂತ ಏನೋ ಹೇಳ್ತಾ ಇದ್ದಾನೆ ನನಗೆ. ಹ್ಮ್. ಬೇರೆಯವರಿಗೆ, ನನ್ನ ಅಕ್ಕ ತಂಗಿರಿಗೂ, ಯಾರಿಗಂತ ಅದು ಕಾಣಿಸ್ತಾ ಇಲ್ಲ. ದುಡ್ಡು ಮಾತ್ರ ನೋಟ್, ಅದು ಇಂಡಿಯನ್ ರುಪೀಸ್ ಅಲ್ಲ, ಅದು ಫಾರಿನ್ ಕರೆನ್ಸಿ ಕಾಣಿಸ್ತಾ ಇದೆ. ಅದು ಹಿಂಗೆ 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 ಫುಲ್ ಬಂಡಲ್ಸ್ ಕೂಡ ಅಲ್ಲಾಡ್ಸೋದ್ ಕೈ ದುರಹಂಕಾರದಿಂದ. ಹ್ಮ್. ಸೊ ನನಗೆ ನನ್ನ ಮಗ ಮತ್ತೆ ಮಗಳು ಯಾರು ನೋಡೋದು, ಮಗ ಚಿಕ್ಕವನು, ಇರೋದೆಲ್ಲ ಕೊಟ್ಬಿಟ್ರೆ ಹ್ಮ್. ಅನಿಸ್ತಾ ಇದೆ, ಕಾಣಿಸ್ತಾ ಇದೆ. ಹ್ಮ್. ಸೊ ನಾವು ಫಸ್ಟು ಲೈಫ್ ಚೆನ್ನಾಗಿತ್ತು, ಯಾವುದು ಹ್ಮ್. ತೊಂದರೆ ಇಲ್ಲ. ಲಾಸ್ಟಿಗೆ ನಾ ಸಾಯಿಸ್ಬಿಟ್ಟಿದ್ದೀನಿ ಅವನು. ಅವರು ಯಾವ ಫಾರ್ಮಲ್ ಅಂತ ಕಾಣಿಸ್ತಾ ಇಲ್ಲ. ಏನಾಗಿದ್ರು ಅವ್ರು ನಿಮಗೆ? ಗಂಡ ಆಗಿದ್ದು. ಗಂಡ ಆಗಿದ್ರೆ ಯಾಕೆ ಸಾಯಿಸಿದ್ರಿ? ದುಡ್ಡೆಲ್ಲ ಬೇರೆಯವ್ರಿಗೆ ಕೊಡ್ತಾನೆ ಅಂತ, ನನ್ಗೂ ನನ್ನ ಮಕ್ಳಿಗೆ ಕೊಡಲ್ಲ ಅಂತ. ಹ್ಮ್. ತಂಗಿ ಕಾಣಿಸ್ತಾಳೆ, ಹ್ಮ್. ತಾಯಿ ಕಾಣಿಸ್ತಾಳೆ, ಹ್ಮ್. ಈಗ ಒಬ್ಬ ತಮ್ಮ ತರ ಕಾಣಿಸ್ತಾ ಇದ್ದಾನೆ. ಹ್ಮ್. ಓಕೆ. ಅವರಿಗೆಲ್ಲ ಕೊಟ್ಬಿಟ್ರೆ ನನಗೆ, ನನ್ನ ಮಕ್ಕಳಿಗೂ ನನ್ನ ಮಗುಗೂ ನಮ್ಗೆ ಜೀವನಕ್ಕೇನು ಅನ್ಸುತ್ತೆ. ಆ ಒಂದು ಇದರಿಂದ ಹ್ಮ್. ಸಾಯಿಸಿದೀನಿ ನಾನು. ಹ್ಮ್. ಹ್ಮ್. ಓಕೆ. ಅಲ್ಲಿ ಇದಾರಲ್ವಾ ಉಳಿದವರೆಲ್ಲ, ಅವ್ರಿಗೆ ಸಂಬಂಧಪಟ್ಟವ್ರು, ಅವ್ರೇನಾದ್ರೂ ಈ ಜನ್ಮದಲ್ಲಿ ಬಂದಿದಾರ ನೋಡಿ? ಹೌದು. ಯಾರು? ನಮ್ ಫಸ್ಟ್ ಅತ್ತೆ, ಓಕೆ. ನನ್ನ ನಾದ್ನಿ. ಓಕೆ. ಇಲ್ಲ, ಇಬ್ರೇ ಕಾಣಿಸ್ತಾರೆ. ಹ್ಮ್. ಓಕೆ. ಅವರಿಗೆಲ್ಲ ಸಾರಿ ಕೇಳ್ಬಿಡಿ. ಹ್ಮ್. ಸಾರಿ, ನಾನು ಹಾಗೆ ಮಾಡಬಾರ್ದಿತ್ತು, ನನಗೆ ಕ್ಷಮಿಸಿ ಅಂತ ಹೇಳಿ ಸಾರಿ ಕೇಳಿ. ಅವ್ರ ಸೋಲನ್ನ ಇನ್ವೈಟ್ ಮಾಡಿ ಕ್ಷಮಾಪಣೆ ಕೇಳಿ, ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ಸಾರಿ ಕೇಳ್ಕೊಳ್ಳಿ. ಆ ಹಣ ಎಲ್ಲ ನಿಮಗೆ ವಾಪಸ್ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಕೊಟ್ಟು ಬಿಡಿ ಅದನ್ನೆಲ್ಲ. ಹೇಳ್ತಾ ಇದ್ದಾರೆ, ಹ್ಮ್. ಈ ಜನ್ಮದಲ್ಲಾದ್ರೆ ಆದ್ರೇನು, ಯಾವ ಜನ್ಮದಲ್ಲಾದ್ರೇನು ದುಡ್ಡು ಸಿಗಲ್ಲ, ಹ್ಮ್. ನಿನಗೆ ಕೊಡಲ್ಲ. ಆಯ್ತು, ಅದಕ್ಕೆ ಆ ದುಡ್ಡು ನಮಗೆ ಬೇಡ ಅಂತ ಹೇಳಿ ನೀವು ವಾಪಸ್ ಅವ್ರಿಗೆ ಕೊಟ್ಟು ಬಿಡಿ. ಹಾ, ಈಗ ಬೇಡ ನಿಮಗೆ, ಆ ಲೈಫಲ್ಲೂ ಬೇಡ, ಯಾವ ಲೈಫಲ್ಲೂ ಬೇಡ, ತಗೊಳ್ಳಿ, ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ವಾಪಸ್ ಮಾಡಿಬಿಡಿ, ಮತ್ತೆ ಸಾರಿ ಕೇಳಿ. ಓಕೆ. ಹಾ. ಬೇಡ, ಅದು ನಿಮಗೆ ಯಾವುದು ಬೇಡ, ಎಲ್ಲ ನಿಮಗೆ
ವಾಪಸ್ ಕೊಟ್ಟಿದ್ದೀನಿ, ನೀವೇ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದೀನಿ. ಕೊಟ್ಟಿದ್ದೀನಿ. ಹ್ಮ್. ಏನಾಗ್ತಾ ಇದೆ ಈಗ? ಕೂಲ ಹ್ಮ್. ಸಮಾಧಾನ ಇದೆ. ವೆರಿ ಗುಡ್. ಅದನ್ನೆಲ್ಲ ಇದು ಮಾಡಿ. ಓಕೆ, ನೋಡಿ ಮತ್ತೆ ಆ ಲೈಫ್, ಇವತ್ತಿನ ಈ ಲೈಫಿಗೂ ಅವತ್ತಿನ ಲೈಫಿಗೂ ಏನಾದರೂ ಲಿಂಕ್ ಇದೆಯಾ, ಇಂಟರ್ ಲಿಂಕ್ ಇದೆಯಾ ನೋಡಿ, ಗಮನಿಸಿ. ಅಥವಾ ಅವ್ರು ಯಾಕೆ ಹಸ್ಬೆಂಡ್ ಆಗಿ ಬಂದು ಯಾಕೆ ಸತ್ತೋದ್ರು, ಇದೇ ಕಾರಣಕ್ಕೋ ಅಥವಾ ಏನು, ಲೈಫ್ ಹಾಳು ಮಾಡಬೇಕು ಅಂತಲೋ, ಏನು ಕಾರಣ ಕೇಳಿ. ಅವ್ರಿಗೆ ನನ್ನ ಮೇಲೆ ತುಂಬಾ ಸಿಕ್ಕಿತ್ತು. ಹ್ಮ್. ಈ ಲೈಫಲ್ಲಿ ಮದುವೆ ಆಗಕ್ಕೆ ಚೆನ್ನಾಗಿದ್ದು, ಹ್ಮ್. ಸಾಯ್ಬೇಕಾದ್ರೆ ನನ್ನ ಮೇಲೆಲ್ಲ ಕೆಟ್ಟ ಅಪಪ್ರಚಾರವನ್ನೆಲ್ಲ ಹರಡಿಸ್ಬಿಟ್ಟು ಹ್ಮ್. ನಾನು ಬದುಕಲೂಬಾರ್ದು, ಹ್ಮ್. ಸಾಯ್ಲೂಬಾರ್ದು, ಹ್ಮ್. ತಾಯಿ ಮನೆಯವರು ಸೇರ್ಸ್ಕೋಬಾರ್ದು, ಹ್ಮ್. ಗಂಡನ ಮನೆಯವರು ಇಟ್ಕೋಬಾರ್ದು, ಹ್ಮ್. ಆ ರೀತಿಯಲ್ಲಿ ಮಾಡ್ಕೊಂಡು ಸತ್ತಂತ. Right. ಅದೇ ಅವರಿಗೆಲ್ಲ, ನಿಮಗೆ ಏನಾದರೂ ಅವ್ರ ಮೇಲೆ ಅಸಮಾಧಾನ ಅತೃಪ್ತಿ ಇದ್ರೆ ಅದನ್ನೆಲ್ಲ ರಿಲೀಸ್ ಮಾಡಿಬಿಡಿ, ಆಯ್ತಾ? ಮತ್ತೆ ಈ ಜನ್ಮದಲ್ಲಿ ನನ್ನ ಫಸ್ಟ್ ಅತ್ತೆ ಆಗಿ ಬಂದವರು ಹ್ಮ್. ಒಂದು ಚೂರು ಹಣನೂ ಕೊಟ್ಟಿಲ್ಲ, ಕೇಳಿ, ಒಂದು ಪೈಸೆನೂ ಕೊಟ್ಟಿಲ್ಲ, ನನಗಲ್ಲ ನನ್ನ ಮಗನಿಗೆ. ಅವರಿಗೂ ಕೂಡ, ಅವರಿಗೆಲ್ಲ ನೀವು, ಅವ್ರ ಜೊತೆಗೆ ಯಾರ್ಯಾರಿದ್ದಾರೆ ಎಲ್ಲರಿಗೂ ನನ್ನ ಆಜ್ಞೆನಿದೆ. ಅವರಿಗೆಲ್ಲ ಕ್ಷಮಾಪಣೆ ಕೇಳಿ. ಕ್ಷಮಾಪಣೆ ಕೇಳ್ಕೊಳ್ಳಿ, ಕೇಳಿ ಸಾರಿ ಅಂತ ಕೇಳಿ, ಆ ಹಣ ಎಲ್ಲ ಅವ್ರಿಗೆ ವಾಪಸ್ ಕೊಡಿ, ಆಯ್ತಾ? ಆಮೇಲೆ ವಿಶ್ ಮಾಡಿ ಅವರಿಗೆಲ್ಲ, ಒಳ್ಳೇದಾಗ್ಲಿ, ನಿಮಗೆ ಚೆನ್ನಾಗಿರಿ, ನನ್ನಿಂದನೂ ಮಿಸ್ಟೇಕ್ ಆಗಿದೆ, ಬಟ್ ಇನ್ಮುಂದೆ ನಾನು ಏನೋ ಹಾಗೆ ಮಾಡೋಲ್ಲ, ನಾನು ಪಶ್ಚಾತ್ತಾಪ ಆಗಿದೆ. ಸೊ ನಿಮಗೆಲ್ಲ ಆ ಹಣ ಇಲ್ಲ, ನಿಮಗೆ ಸಿಗಲಿ ನಿಮ್ಮದು ಹಣ, ನಿಮ್ಮ ಹಣ ನನಗೆ ಬೇಡ. ನೀವೇನಾದರೂ ಪ್ರೀತಿಯಿಂದ ಕೊಟ್ಟರೆ ಮಾತ್ರ ನಾನು ತಗೊಳ್ತೇನೆ ಅಂತ ಹೇಳಿ ಅವರಿಗೆ ವಿಶ್ ಮಾಡಿ, ಕೃತಜ್ಞತೆ ಹೇಳಿ, ಥ್ಯಾಂಕ್ ಯು ಹೇಳಿ. ತುಂಬಾ ರಿಲ್ಯಾಕ್ಸ್, ಹ್ಮ್. ತುಂಬಾ ರಿಲ್ಯಾಕ್ಸ್, ಎಲ್ಲ ತಲೆಲಿರೋ ವೆರಿ ಗುಡ್. ಭಾವನೆ ಹ್ಮ್. ಮತ್ತೆ ಭಾರ ಎಲ್ಲ ಇಳಿದೋ ತರ ಆಗ್ತಾ ಇದೆ. ವೆರಿ ಗುಡ್. ಆಯ್ತಾ? ಅವ್ರದ್ದು ನಿಮ್ದು ಏನು ಇಟ್ಕೊಳ್ಬಾರ್ದು, ಆಯ್ತಾ? ಅವ್ರ ಪಾಸ್ಟ್ ಲೈಫಲ್ಲಿ ಏನೇನಿದೆ ಎಲ್ಲ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ಕೊಂಡು. ಓಕೆ, ಈಗ ಈಗ ಎರಡನೇ ಹಸ್ಬೆಂಡ್ ಏನಿದ್ದಾರೆ ಅವರಿಗೂ ಆ ಲೈಫ್ಗೆ ಏನಾದರೂ ರಿಲೇಷನ್ ಇದೆಯಾ ನೋಡಿ, ಅವ್ರು ಯಾಕೆ ಈಗ ಹಾಗೆ ಮಾಡ್ತಾ ಇದ್ದಾರೆ, ಹಿಂದಿನ ಲೈಫಲ್ಲಿ ಏನಾಗಿತ್ತು ಗೊತ್ತಾಗ್ತದ ನೋಡಿ, ಹಾ, ಗೊತ್ತಾಗ್ತಾ ಇದೆ. ಏನಾಗಿದ್ರು. ನನ್ನ ಫಸ್ಟ್ ಲೈಫಲ್ಲಿ ಅದೇ ನಾನು ಗುಜರಾತಿ ತರ ಇದ್ನಲ್ಲ, ಓಕೆ. ನನಗೆ ಗುಜರಾತಿ ತರ ಇದ್ಬಿಟ್ಟು ಮದ್ವೆ ಮಾಡಿದ್ರಲ್ಲ ನಮ್ಮ ಅಪ್ಪ ಅಮ್ಮ, ಫಸ್ಟ್ ಲೈಫಲ್ಲಿ ಅವ್ರು ನನ್ನ ಗಂಡ ಆಗಿದ್ದು. ಇವಾಗ ಎರಡನೇ ಹಸ್ಬೆಂಡ್. ಹೌದು. ಓಕೆ, ಬಟ್ ತುಂಬಾ ಹೊಡಿತಾ ಇದ್ರು, ತುಂಬಾ ಇದು ಮಾಡ್ತಾ ಇದ್ರು. ಬಟ್ ಇವಾಗಲೂ ನನಗೂ ಇವಾಗಲೂ ಯಾಕೆ ಅದನ್ನ ನೋಡಿ, ಏನು, ಇವಾಗಲೂ ಅದೇ ತರ ಯಾಕೆ ಬಿಹೇವ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಕೆಲವೊಂದ್ಸಲಿ ನನ್ನ ಹಕ್ಕೋಸ್ಕರ ಹೋರಾಡ್ತೀನಿ. ಹ್ಮ್. ಓಕೆ. ಓಕೆ. ಪ್ರೀತಿ ಇದೆ, ಆದ್ರೆ ಅವ್ರದ್ದು ಡಾಮಿನೇಷನ್ ಕಾಣಿಸ್ತಾ ಇದೆ ನನಗೆ. ನೀವು ನನಗೆ ಡಾಮಿನೇಟ್ ನೀವು ಬೇಡ. ಫಾಸ್ಟ್ ಲೈಫಲ್ಲಿ ನಡೆದಿದೆ ಅಲ್ವಾ, ಅದ್ರ ಬಗ್ಗೆ ನಿಮಗೆ ಅಸಮಾಧಾನ ಇತ್ತು,
ಅದನ್ನೆಲ್ಲ ನೀವು ಆಲ್ರೆಡಿ ರಿಲೀಸ್ ಮಾಡಿದ್ದೀರಿ. ಬಟ್ ಇವಾಗ ಇನ್ನೂ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಅವರು ನನಗೆ ಹೀಗೆ ಮಾಡಿಬಿಟ್ರು, ನನ್ನ ಲೈಫ್ ಹಾಗಾಯಿತು ಹೀಗಾಯಿತು ಅಂತ ಈ ಒಳಗಡೆ ಅಸಮಾಧಾನ ಇರ್ತದಲ್ವ, ಅದನ್ನೆಲ್ಲ ರಿಲೀಸ್ ಮಾಡಿ. ಓಕೆ, ಅದನ್ನೆಲ್ಲ ಹೊರಗಡೆ ಗಾಳಿಗೆ ರಿಲೀಸ್ ಮಾಡಿಬಿಡಿ. ಆಲ್ರೆಡಿ ನೀವು ರಿಲೀಸ್ ಮಾಡಿದ್ದೀರಿ. ಆ ಥರ ಇನ್ನೂ ಏನಾದರೂ ಎಮೋಷನ್ಸ್ ಒಳಗಡೆ ಇದ್ದರೆ, ಅತೃಪ್ತಿ, ಕೋಪ ಅವ್ರ ಬಗ್ಗೆ, ಅಸಮಾಧಾನ ಏನೆಲ್ಲ ಇದೆ ಅದನ್ನೆಲ್ಲ ರಿಲೀಸ್ ಮಾಡಿ ಅವರನ್ನು ಅಷ್ಟೆಲ್ಲ ಮಾಡಿದ್ದಕ್ಕೆ ಕ್ಷಮಿಸಿಬಿಡಿ. ಕ್ಷಮೆ ಮಾಡಿ. ಓಕೆ, ಕ್ಷಮೆ ಮಾಡಿ. ಮತ್ತೆ ಅವರಿಗೆ ನೀವು ಹೇಳಿ, ನೀವು ಅಂದರೆ ನನಗೆ ತುಂಬ ಪ್ರೀತಿ ಇದೆ. ನೀವು, ನನಗೂ ಕೂಡ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ನಿಮಗೂ ಕೂಡ ನನ್ನ ಮೇಲೆ ತುಂಬ ಪ್ರೀತಿಯನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಆಮೇಲೆ ನಮ್ಮಿಬ್ಬರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಾವು ಲೈಫ್ ಲಾಂಗ್ ಒಬ್ರಿಗೊಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಈ ಒಂದು ರಿಲೇಶನ್ಶಿಪ್ಪನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿ, ಮತ್ತೆ ಲವ್ ಎನರ್ಜಿಯನ್ನು ಪಾಸ್ ಮಾಡಿ. ಆ ಒಂದು ವೈಟ್ ಲೈಟ್ ಅಂದರೆ ಆ ಹಿರಣ್ಯಗರ್ಭ ಎನರ್ಜಿ ಏನಿದೆ, ಬೆಳಕು ಅವರ ದೇಹವನ್ನೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಆ ಬೆಳಕು ಅವರಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ಕರುಣೆ, ವಾತ್ಸಲ್ಯ, ಮಮತೆ, ನಿಮ್ಮ ಮೇಲೆ ಅತಿಯಾದ ಪ್ರೀತಿಯನ್ನ ಅದು ತುಂಬುತ್ತಾ ಇದೆ. ಅವರು ನಿಮ್ಮನ್ನು ತುಂಬಾ 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 ಇಷ್ಟಪಡ್ತಾ ಇದ್ದಾರೆ. ನಿಮಗೋಸ್ಕರ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ. ಬಟ್ ನಾವಿಬ್ರು ಮಾಡ್ಬೇಕಾದ್ರೆ ಇವ್ರು ಅಡ್ಡ ನಿಂತಿದಾರಲ್ಲ, ಯಾರು? ಈ ಅತ್ತೆ ಕಾಣಿಸ್ತಾರೆ, ಯಾವ್ದೋ ಒಂದು ಗೋಡೆ ಮೂಲೆಯಲ್ಲಿ ನಿಂತಿದ್ದಾರೆ. ಯಾಕೆ ಅವರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ? ಏನ್ ಕಾರಣ ನೋಡಿ. ಲವ್ ಮಾಡಕ್ ಬಿಡಲ್ಲ. ಯಾಕೆ ಬಿಡ್ತಾ ಇಲ್ಲ ನೋಡಿ, ರೀಸನ್ ಗೊತ್ತಾಗ್ತದೆ ನಿಮಗೆ. ನಮ್ಮಿಂದ ಏನ್ ಮಿಸ್ಟೇಕ್ ಆಗಿದೆ, ಅವರು ಹಿಂದಿನ ಲೈಫಲ್ಲಿ ಏನಾಗಿದ್ರು ನಮಗೆ ಗಮನಿಸಿ. ಇಲ್ಲ, ನಾನೇನೋ ಅವ್ರಿಗೆ ಮಾಡಿಲ್ಲ. ಬಟ್ ಅವ್ರಿಗೆ ಮಗನ್ ಮೇಲೆ ಪೊಸೆಸಿವ್ನೆಸ್ ತರ ಅನ್ನಿಸ್ತಾ ಇದೆ. ಏನು ನನಗೆ ಅವ್ರದ್ದು ಬ್ಯಾಕ್ ಏನು, ನನ್ ಬ್ಯಾಕ್ ಲೈಫ್ ಅಲ್ಲಿ ಯಾವ್ದು ಅದ್ರ ಹಿಂದಿನಲ್ಲಿ ನಾನು ಅವ್ರಿಗೆ ಏನೋ ಮಾಡಿಲ್ಲ. ಅವರಿಗೆ ನಾನೇನೋ ತಪ್ಪು ದುಃಖ ನೋವುಗಳು ಕೊಟ್ಟಿಲ್ಲ ನಾನು ಅವರಿಗೆ. ಆದ್ರೆ ಅವ್ರ ಮಗನಿಗೆ ಬಿಟ್ಟು ಕೊಡಕ್ ರೆಡಿ ಇಲ್ಲ. ಅವ್ರಿಗೆ ಹೇಳಿ, ನಾವು ಕೂಡ ಚೆನ್ನಾಗಿದ್ದೀವಿ, ನಿಮ್ಮನ್ನು ನಾವು ತುಂಬಾ ಇಷ್ಟಪಡ್ತೇವೆ, ಆಯ್ತಾ, ನೀವು ಆ ಥರ ಏನು ನಮ್ಮ ಬಗ್ಗೆ ಇಟ್ಕೊಳ್ಬೇಡಿ ಅಂತ ಹೇಳಿ. ನೀವು ನಮ್ಮಿಂದ ಏನಾದರೂ ನಿಮಗೆ ಮಿಸ್ಟೇಕ್ ಆಗಿದ್ರೆ, ನೋವು ಆಗಿದ್ರೆ, ನಿಮಗೇನಾದರೂ ನಮ್ಮಿಂದ ಆಗಿ ಲೋನ್ಲಿನೆಸ್, ಅದಕ್ಕೆ ಸಾರಿ ಅಂತ ಹೇಳಿ ಅವ್ರಿಗೆ ಸಾರಿ ಕೇಳ್ಕೊಳ್ಳಿ. ಸಾರಿ ಕೇಳಿ. ಮತ್ತೆ ನಿಮಗೆ ಅವ್ರ ಬಗ್ಗೆ ಏನಾದರೂ ಅಸಮಾಧಾನ, ತೃಪ್ತಿ ಏನಿರ್ತದೆ ಅದನ್ನೆಲ್ಲ ರಿಲೀಸ್ ಮಾಡಿ, ಏನು ಇಟ್ಕೊಳ್ಬಾರ್ದು, ಆಯ್ತಾ. ಅದನ್ನೆಲ್ಲ ಹಾಗೆ ಗಾಳಿಯಲ್ಲಿ ರಿಲೀಸ್ ಮಾಡಿ. ಅತೃಪ್ತಿ, ಅವ್ರ ಬಗ್ಗೆ ಅಸಮಾಧಾನ, ಕೋಪ, ಸಿಟ್ಟು, ಅಸಹನೆ, ಅದನ್ನೆಲ್ಲ ರಿಲೀಸ್ ಮಾಡಿ. ಅವ್ರ ಬಗ್ಗೆ ನೀವು ಲವ್ ಎನರ್ಜಿಯನ್ನು ಫೀಲ್ ಮಾಡಿ, ಅವರನ್ನು ಕ್ಷಮಿಸಿ, ಆಯ್ತಾ. ಈಗ ಅವರಿಗೂ ಕೂಡ ಆ ಹಿರಣ್ಯ ಗರ್ಭದ ಎನರ್ಜಿಯನ್ನು ಪಾಸ್ ಮಾಡೋಣ. ಆ ಒಂದು ದಿವ್ಯವಾದ ಬೆಳಕು ಅವರ ದೇಹವನ್ನೆಲ್ಲ ತಲೆಯಿಂದ ಪಾದದವರೆಗೆ ಸ್ಪ್ರೆಡ್ ಆಗ್ತಾ ಇದೆ. ಆ ಬೆಳಕು ಅವರಲ್ಲಿ ಪ್ರೀತಿಯನ್ನ, ವಿಶ್ವಾಸವನ್ನ, ಕರುಣೆ, ವಾತ್ಸಲ್ಯ, ಮಮತೆ, ತಾಯಿ ಹೃದಯವನ್ನ, ನಿಮ್ಮ ಮೇಲೆ ಅತಿಯಾದ ಪ್ರೇಮ, ಪ್ರೀತಿಯ ವಾತ್ಸಲ್ಯವನ್ನ ಅದು ಅವರಲ್ಲಿ ತುಂಬುತ್ತಾ ಇದೆ. ಅವರು ಅದೇ ರೀತಿ ತುಂಬಾ ಲವ್ ಎನರ್ಜಿಯನ್ನ ತುಂಬಿಕೊಂಡು ನಿಮ್ಮ ಬಗ್ಗೆ ತುಂಬಾ ಹ್ಯಾಪಿ, ಖುಷಿಯನ್ನ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಕೂಡ ಅವ್ರ ಬಗ್ಗೆ ತುಂಬಾ ಲವ್ ಎನರ್ಜಿಯನ್ನ ಫೀಲ್ ಮಾಡ್ತಾ ಇದ್ದೀರಿ. ಅವ್ರ ಬಗ್ಗೆ ತುಂಬಾ ಕರುಣೆ, ವಾತ್ಸಲ್ಯ, ಪ್ರೀತಿ ಇದೆ. ಅವರಿಗೂ ನಿಮಗಿಂತ ಜಾಸ್ತಿ ಪ್ರೀತಿ, ವಿಶ್ವಾಸ, ಕರುಣೆ, ವಾತ್ಸಲ್ಯ, ಮಮತೆಯನ್ನು ತೋರಿಸ್ತಾ ಇದ್ದಾರೆ. ಮತ್ತೆ ಅವರು ನಿಮ್ಮ ಒಂದು ಗಂಡ ಹೆಂಡತಿ ರಿಲೇಶನ್ಶಿಪ್ಗೆ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಅವರಿಗೆ
ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಹೇಳಿ. ಓಕೆ, ಏನಾಗ್ತಾ ಇದೆ? ಹೇಳ್ತಾ ಇದ್ದೆ. ಹ್ಮ್, ಹೇಳಿ ಅವ್ರಿಗೆ. ತುಂಬಾ ಕಷ್ಟ ಅನ್ಸ್ತಾ ಇದೆ, ಬಿಟ್ಕೊಡಲ್ಲ ಅಂತಾರ ಮೊದಲು. ಓಕೆ, ಹೇಳಿ, ಕನ್ವಿನ್ಸ್ ಮಾಡಿ. ಇಲ್ಲ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬಟ್ ನಿಮಗೆ ನಮ್ಮ ಕಡೆಯಿಂದ ಪ್ರೀತಿ ಸಿಗ್ತದೆ, ಕರುಣೆ ಸಿಗ್ತದೆ. ನಾವು ನಿಮಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಸೊ ಹಾಗಾಗಿ ನೀವು ಅವ್ರೇನಂತಾರೆ ಗೊತ್ತಾ, ಅವರು ಈ ತರ ಅಂತ ಇದಾರೆ. ಏನು? 2 ಗಂಡ್ ಮಕ್ಳು ಅವರಿಗೆ, ಹ್ಮ್ ಒಬ್ಬ ಕೈ ಬಿಟ್ಟು ಹೋಗ್ಬಿಟ್ಟ, ಹ್ಮ್ ಇವನನ್ನ ನಾನು ಬಿಟ್ಕೊಡಲ್ಲ ಅಂತಿದ್ದಾರೆ. ನೀವು ಹೇಳಿ ಅವರಿಗೆ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಕೊನೆವರೆಗೂ. ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತೀವಿ. ಮತ್ತೆ ನಿಮ್ಮ ಜೊತೆಗೆ ನಾವು ಕೊನೆವರೆಗೂ ಇರ್ತೀವಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಮಗೆ ಬೇಕು. ಸೊ ಹಾಗಾಗಿ ಪ್ಲೀಸ್ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕನ್ವಿನ್ಸ್ ಮಾಡಿ. ಸಿಟ್ ಮಾಡ್ಕೊಂಡು ಓಕೆ, ಇಲ್ಲ, ಇನ್ನೊಂದ್ಸರಿ ಪ್ರಯತ್ನ ಮಾಡಿ. ಯಾಕೆ ಅವ್ರು ಹಾಗೆ ಮಾಡ್ತಾ ಇದ್ದಾರೆ? ಅವ್ರೇನ್ ಹೇಳ್ತಾರೆ, ಹ್ಮ್ ಲೈಫ್ ಯಾರ ಜೊತೆಗೂ ಅಡ್ಜಸ್ಟ್ ಆಗಿರೋ ಹ್ಮ್ ನಾವು just ಅವ್ರು ಇರೋದೇ ಹಂಗೆ ಅಂತಿದ್ದಾರೆ. ಹ್ಮ್ ಸ್ಪೀಕ್ ಆಗ್ತಾ ಇದೆ, ನಾನು ಇರೋದೇ ಹಂಗೆ. ನಾವೀಗ ಮೇಲ್ಗಡೆಯಿಂದ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅನ್ನ ಇನ್ವೈಟ್ ಮಾಡೋಣ. ನಿಮ್ಗೆ ಯಾರೆಲ್ಲ ಡಿವೈನ್ ಎನರ್ಜಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ನಾವು ಇನ್ವೈಟ್ ಮಾಡೋಣ. ಗುರು ಶಕ್ತಿಯನ್ನ, ವಿಜಯ ಗುರುಗಳನ್ನ, ರಾಘವೇಂದ್ರ ಸ್ವಾಮಿಗಳನ್ನ, ನಿಮಗೆಲ್ಲ ಯಾರೆಲ್ಲ ಎನರ್ಜಿ ಸಪೋರ್ಟ್ ಮಾಡ್ತಾ ಇದೆ ಅವರನ್ನೆಲ್ಲ ಇನ್ವೈಟ್ ಮಾಡಿ. ಆ ಸೋಲ್ಗೆ ಅವರೆಲ್ಲ ಕನ್ವಿನ್ಸ್ ಮಾಡುವ ಹಾಗೆ ಬಲವಂತವಾಗಿ ಅವರಲ್ಲಿ ಆ ಒಂದು ದ್ವೇಷದಿಂದ ಲವ್ ಎನರ್ಜಿ ತುಂಬುವ ಹಾಗೆ ನಾವು ತುಂಬಿ ಅಂತ ಹೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡೋಣ. ಆಯ್ತಾ? ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ಆವಾಹನೆಯನ್ನು ಮಾಡ್ತಾ ಬಲವಂತವಾಗಿ. ಹ್ಮ್ ಒಂದು ಥಾಟ್ ಬರ್ತಾ ಇದೆ, ಹ್ಮ್ ನೀವು ನೆನ್ಪಾಡಿ ಬಂದ ದಿವಸ ಹ್ಮ್ ಸುಮ್ಮನೆ ಇರು. ಎಷ್ಟು ದಿವಸ ನೀವು ನೆನ್ಪಾಡಿ ಇನ್ನು ಸುಮ್ಮನೆ ಇಟ್ಬಿಡು. ಹ್ಮ್ ಅವ್ರೇನ್ ಮಾಡ್ಕೊಂಡು ಹೋಗ್ತಾರ ಹೋಗ್ಲಿ, ಹ್ಮ್ ಆಟೋಮೆಟಿಕ್ ನಿಮ್ಮ ಹಸ್ಬೆಂಡ್ ಚೇಂಜ್ ಆಗ್ತಾರೆ ಅಂತ ಗೊತ್ತಾಗ್ತದೆ. ಎಲ್ಲ ಬಿಟ್ಬಿಡಿ ಅದನ್ನ. ನಾವು ನಿಮಗೆ ಅವ್ರ ಬಗ್ಗೆ ಯಾವುದೇ ಅಸಮಾಧಾನ ತೃಪ್ತಿಯನ್ನು ಇಟ್ಕೊಳ್ಬಾರ್ದು. ಓಕೆ, ಅಲ್ಲ, ನಾನು ನನಗೆ ಆಫೀಸಿಗೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ, ಫುಡ್ ಎಲ್ಲ ಸಿಗಲ್ಲ ಅಂತ ಕೂಗ್ತೀನಿ ನಾನು. ಹ್ಮ್ ನನಗೆ 3 ಬಸ್ ಹತ್ಕೊಂಡು ಹೋಗ್ಬೇಕು, ತುಂಬಾ ಕಷ್ಟ ಆಗುತ್ತೆ, ಹ್ಮ್ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅಂತ ಕೂಗ್ತೀನಲ್ಲ. ಹ್ಮ್ ನೀನೇನು ಮಾಡಬೇಡ, ಹೆಂಗಿರತ್ತೋ ಹೆಂಗೋ ಅರ್ನಿಂಗ್ ಲೇಡಿ ಹೊರಗಡೆ ತಿನ್ಕೊಂಡು ನಿಮಗೆ ಈ ಚೇಂಜಸ್ ಇಂದ ನಿಮ್ಮ ಹಸ್ಬೆಂಡ್ ಫುಲ್ ಚೇಂಜ್ ಆಗ್ತಾರೆ. ಹ್ಮ್ ಬರ್ತಾ ಇದೆ ಒಂದು ಥಾಟ್, ಮತ್ತೆ ಒಂದು ವಿಷನ್ ಕಾಣಿಸ್ತಾ ಇದೆ. ಆಯ್ತು. ಇನ್ನೇನು ಮಾತಾಡಕ್ಕೂ ಕೂಡ ಹ್ಮ್. ಲೆಟ್ ಇಟ್ ಬಿ, ಅಷ್ಟೇ, ಹೆಂಗಿರುತ್ತೋ ಅಂದ್ಬಿಟ್ಬಿಡು ಅಂತಿದ್ದಾರೆ. ನೋ ಇಂಟರ್ಫಿಯರ್. ತಟಸ್ಥವಾಗಿರು, ನೋ ಆನ್ಸರು, ನೋ ಏನು ಮಾತಾಡಕ್ ಹೋಗ್ಬೇಡ, ನೋ ಬ್ಯಾಕ್ ಆನ್ಸರು ಮಾಡಕ್ ಹೋಗ್ಬೇಡ. ಸೈಲೆನ್ಸ್ ಇರೋದ್ರಿಂದ, ಸೈಲೆನ್ಸ್ ಇದ್ರೆ
ಫುಲ್ ಪರಿಸ್ಥಿತಿ ಚೇಂಜ್ ಆಗುತ್ತೆ ಅಂತ. ವೆರಿ ಗುಡ್. ಈಗ ಹಾಗೆ ಮಾಡೋಣ ನಾವು. ಮತ್ತೆ ಈ ಲೈಫ್ ಎಲ್ಲಿವರೆಗೂ ನಿಮ್ಮದು ಪ್ಲಾನ್ ಇದೆ, ಮತ್ತೆ ಯಾವ ಪರ್ಪಸ್ ಇಂದ ಈ ಲೈಫ್ ತಗೊಂಡು ಬಂದಿದ್ದೀರಿ ಗಮನಿಸಿ. ಬ್ಯಾಕ್ ಕರ್ಮ ಕ್ಲಿಯರೆನ್ಸ್. ಓಕೆ. ಬ್ಯಾಕ್ ಕರ್ಮ ಕ್ಲಿಯರೆನ್ಸ್ ಆಗಿದೆ, ಆಲ್ಮೋಸ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ, ದಿನದಲ್ಲಿ. ಆಯ್ತಾ? ಬಟ್ ನೀವು ಸಾಧನೆಗೆ ಜಾಸ್ತಿ ಒತ್ತು ಕೊಡಬೇಕು. ಆಯ್ತಾ? ಧ್ಯಾನ, ಯಾರಿಗೆ ಹ್ಮ್. ಧ್ಯಾನ ಸಾಧನೆ. ಧ್ಯಾನ. 70 ಅಂತ ಕಾಣಿಸ್ತಾ ಇದೆ ಓಕೆ. ಲೈಫ್. ಹಾ, ನೀವು ಯೂನಿವರ್ಸ್ಗೆ ರಿಕ್ವೆಸ್ಟ್ ಮಾಡಿ, ನಾನು ತುಂಬಾ ಪೂರ್ಣಾಯುಷ್ಯವಾಗಿ ಇರಬೇಕು, ಮತ್ತೆ ನನ್ನ ಲೈಫ್ ಟೈಮ್ ಪೂರ್ತಿ ನಾನು ಆಧ್ಯಾತ್ಮಿಕವಾಗಿ, ಸ್ಪಿರಿಚುವಲ್ ಆಗಿ ಸಾಧನೆ ಮಾಡಬೇಕು, ಮತ್ತೆ ನನ್ನ ದೇಹ ತುಂಬಾ ಸಪೋರ್ಟಿವ್ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಹೇಳಿ ಎಲ್ಲರ ಆ ಯೂನಿವರ್ಸ್ಗೆ ರಿಕ್ವೆಸ್ಟ್ ಮಾಡಿ. ಆ ಎಲ್ಲ ಡಿವೈನ್ ಎನರ್ಜಿಗಳಲ್ಲಿ ರಿಕ್ವೆಸ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಓಕೆ, ನಾನು ಲೋಕ ಕಲ್ಯಾಣಕ್ಕಾಗಿ, ನನ್ನ ಆತ್ಮದ ಉದ್ಧಾರಕ್ಕಾಗಿ ಜಾಸ್ತಿ ಟೈಮನ್ನು ನಾನು ಸ್ಪೆಂಡ್ ಮಾಡ್ತೇನೆ. ಸೊ ಹಾಗಾಗಿ ನನಗೆ ಒಂದು ಒಳ್ಳೆ ಗೋಲ್ಡನ್ ಅಪಾರ್ಚುನಿಟಿ ಬೇಕು ಅಂತ ಕೇಳ್ಕೊಳ್ಳಿ. ಹ್ಮ್. ಓಕೆ, ಏನಾದರೂ ಆನ್ಸರ್ ಬರ್ತಾ ಇದೆಯಾ? ಏನು ಹೇಳಿ? ಏನು ಮೆಡಿಟೇಷನ್ ಮಾಡುತ್ತೆ. ಹ್ಮ್. ಮೆಡಿಟೇಷನ್ ಎಲ್ಲೆಲ್ಲಿ ಇರುತ್ತಲ್ಲ, ನಿನ್ನ ಸಣ್ಣ ಸಣ್ಣ ಸೇವೆ ಮಾಡುವಂತ. ವೆರಿ ಗುಡ್. ಅದೇ ಸರ್. 10 ರೂಪಾಯಿ ಇದ್ದಾರೆ ಅಂದ್ರೆ 10 rupees ಆದ್ರೆ 10 rupees, 5 rupees ನಿನ್ ಕೈಯಲ್ಲಿ ಎಷ್ಟಾಗತ್ತೆ ಅನ್ನೋದು. ಅಷ್ಟೇ. ಅಷ್ಟನ್ನು ನೀನು ಮೆಡಿಟೇಷನ್ಗೆ, ಲೋಕ ಕಲ್ಯಾಣಕ್ಕೆ, ಅಥವಾ ಬಡವರಿಗೆ ಮಾಡ್ತಾ ಹೋಗು. ಹ್ಮ್. ಅದು ಏನಾಗುತ್ತೆ, ನಿನ್ನ ಒಳ್ಳೆತನ ಅಕ್ಯುಮುಲೇಟ್ ಆಗುತ್ತೆ. ಹ್ಮ್. ಇದನ್ನ ಕ್ಯಾರಿ ಓವರ್ ನೆಕ್ಸ್ಟ್ ಜನ್ಮಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹ್ಮ್. ಮತ್ತೆ ಇವರೆಲ್ಲ ಈಗ ಈ ಜನ್ಮದಲ್ಲಿ ಇದ್ದವ್ರದೆಲ್ಲ ಇನ್ನು ನೆಕ್ಸ್ಟ್ ಯಾರು ನಿನಗೆ ಬರಲ್ಲ, ಎಲ್ಲ ಇಲ್ಲಿ ಎಂಡ್ ಆಗ್ತಾರೆ ಈ ಜನ್ಮದಲ್ಲಿ. ಇವರೆಲ್ಲ ಯಾರ್ಯಾರು ನಿನ್ ಲೈಫಲ್ಲಿ ಇಲ್ಲ ಇದ್ರಲ್ಲ ಹ್ಮ್. ಎಂಡ್ ಆಗ್ತಾರೆ. ಹೊಸ ಜನ್ಮ, ಒಳ್ಳೆ ಜನ್ಮ ಸಿಗುತ್ತೆ. ಬಟ್ ನೀನ್ ಇದನ್ನ ಮೆಡಿಟೇಷನ್ ಮಾಡೋದ್ಕಿಂತ ಸೇವೆ. ಸೇವೆ ಮಾಡ್ಬೇಕು, ಅನ್ನದಾನ ಮಾಡ್ಬೇಕು, ಮೆಡಿಟೇಷನ್ ಮಾಡಿ ಅಂತ ಜನಗಳನ್ನ ಹುಮ್ಮಿಸ್ಬೇಕು. ಪ್ರಚಾರ ಮಾಡಬೇಕು. ಆ ಪ್ರಚಾರ ಅವರು ಮಾಡ್ತಾರೋ ಇಲ್ಲ, ಬಟ್ ನಿನ್ ಕಡೆಯಿಂದ ಮ್ಯಾಕ್ಸಿಮಮ್ ಸರ್ವಿಸ್ ನೀನ್ ಮಾಡ್ಬೇಕು. ಯಾರು ಮಾಡಲ್ಲ ಅಂದ್ರೆ ತುಂಬಾ ಸಲ ಹೇಳಿದ್ಮೇಲೆ ಒಂದ್ಸಲ ಅವರು ಮಾಡಿ ಒಂದ್ ಇದಕ್ ಬಂದೇ ಬರ್ತಾರೆ. ಸಮಾಧಾನವಾಗಿ ಅವ್ರು ನಿಂಗೆ ಆತ ಕರ್ಕೊಂಡು ಹೋಗ್ಬೇಕು. ಯಾರು ಸಿಗ್ತಾರೋ ಅವರನ್ನ ನಿನ್ ಕಡೆಯಿಂದ ನೀನ್ ಸೇವೆ ಮಾಡ್ಬೇಕು. ಮತ್ತೆ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ಲ, ಹ್ಮ್. ಅವರಿಗೆಲ್ಲ ನೀವು ಮೆಡಿಟೇಷನ್ಗೆ ಸ್ಕೂಲ್ಗಳಿಗೆಲ್ಲ ಹೋಗ್ಬಿಟ್ಟು ಹ್ಮ್. ಮೆಡಿಟೇಷನ್ ಸೇವೆ ಮಾಡಿಸ್ಬೇಕು ಮಕ್ಕಳಿಗೆ, ಹೆಂಗ್ ಹ್ಮ್. ಜನರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ರೈಟ್. ಸಣ್ಣ ಮಕ್ಳು ಕಾಣಿಸ್ತಾ ಇದ್ದಾರೆ ಸ್ಕೂಲಲ್ಲೆಲ್ಲ. ವೆರಿ ಗುಡ್ ಮೇಡಮ್. ಹ್ಮ್. ಸಣ್ಣ ಮಕ್ಳು ಯೂನಿಫಾರ್ಮ್ ಹಾಕೊಂಡು ಜಡೆ ಹಾಕೊಂಡು ಕಾಣಿಸ್ತಾ ಇದ್ದಾರೆ, ಎಲ್ಲ ಹಳ್ಳಿಲೆಲ್ಲ ಕಾಣಿಸ್ತಾ ಇದ್ದಾರೆ. ಒಪ್ಕೊಳ್ಳಿ ನೀವು, ನಾನು ಲೈಫ್ ಟೈಮ್ ಪೂರ್ತಿ ನಾನು ಸರ್ವಿಸ್ ಮಾಡ್ತೇನೆ. ಒಳ್ಳೆ ನನಗೆ ಹೆಲ್ತ್ ಮತ್ತೆ ನನಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಫ್ಯಾಮಿಲಿ ಸಪೋರ್ಟು. ಮತ್ತೇನ್ ಹೇಳ್ತಾ ಇದ್ದಾರೆ ಗೊತ್ತಾ, ಹ್ಮ್. ಎಲ್ಲಿ ಮೆಡಿಟೇಷನ್ ಮಾಡ್ತಾರಲ್ಲ
ಅಲ್ಲಿ ನೀನು ಅನ್ನದಾನ ಮಾಡ್ಬೇಕು, ಅನ್ನದಾನ ಮಾಡ್ಬೇಕು. ಹೌದು. ಅದು ಒಳ್ಳೆ ದಾನ. ಹ್ಮ್ ಅದನ್ನ ಯಾರು ಮಿಸ್ಯೂಸ್ ಮಾಡ್ಕೊಳಲ್ಲ. ಹ್ಮ್ ತೃಪ್ತಿಯಾಗಿರ್ತಾರೆ ಆ ಟೈಮಲ್ಲಿ. ಅವ್ರಿಗೆ ಹೊಟ್ಟೆ ಹಸಿ ಅನ್ನೋದು ಹ್ಮ್ ಇದ್ರತ್ತೆ, ತೃಪ್ತಿಯಾಗಿರುತ್ತೆ. ಇದರಿಂದ ನಿನಗೆ ಯಾವತ್ತೂ ಹೊಟ್ಟೆ, ನಿನಗೆ ಯಾವುದೋ ತರ, ನಿನಗೆ ತುಂಬಾ ಒಳ್ಳೇದಾಗುತ್ತೆ, ಯಾವುದೂ ಕೊರತೆ ಆಗಲ್ಲ. ಮ್ಯಾಕ್ಸಿಮಮ್ ಸರ್ವಿಸ್ ಡೆತ್ ತನಕ ಮಾಡಬೇಕು ಅಂತ ತೋರಿಸ್ತಾ ಇದೆ. ರೈಟ್. ವೆರಿ ಪಿರಮಿಡ್ ಗುಡ್. ವ್ಯಾಲಿ ಕಾಣಿಸ್ತಾ ಇದೆ, ಪಿರಮಿಡ್ ವ್ಯಾಲಿ ಕಾಣಿಸ್ತಾ ಇದೆ ನನಗೆ. ವೆರಿ ಗುಡ್. ಮತ್ತೆ ಅನ್ನದಾನಕ್ಕೆ ಕೊಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಮೀನ್ಸ್ ಏನ್ ಹೇಳ್ತಾರೆ, ನಾನೇನಾದ್ರು ಕೇಳಿಸ್ತಾ ಇದೆ. ನಾ ಏನಾದ್ರು ಕಾಣಿಸ್ತಾ ಇದೆ ನಿಮಗೆ? ಹೌದು, ಪಿರಮಿಡ್ ವ್ಯಾಲಿ ಒಳಗೆ ಮೆಡಿಟೇಷನ್ ಮಾಡಿರ್ತಾರೆ ಕಾಣಿಸ್ತಾ ಇದೆ ನನಗೆ. ವೆರಿ ಗುಡ್. ಒಳಗಡೆ ಇಲ್ಲ, ಹ್ಮ್ ಒಂದು ಹ್ಯೂಜ್ ಅಂದ್ರೆ ದೊಡ್ಡದು ಮೆಡಿಟೇಷನ್ ನಡೀತಾ ಇದೆ ಕ್ಯಾಂಪ್ 3 hours. ಅಲ್ಲಿ ಈಗ ನೀವು ಸ್ಟೇಜಲ್ಲಿ ಏನೋ ಮಾತಾಡ್ಕೊಂಡ್ಬಿಟ್ಟು ಬಂದು ಕೆಳಗಡೆ ಕೂತ್ಕೊಂಡು ಅಥವಾ ಸ್ಟೇಜಲ್ಲೇನೋ ಏನೋ ಗೊತ್ತಿಲ್ಲ, ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀರಾ. 3 hours ಮೆಡಿಟೇಷನ್ ವಿತ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕಾಣಿಸ್ತಾ ಇದೆ. ಓಕೆ. ವೆರಿ ಗುಡ್. ಓಕೆ. ಸೊ ಈಗ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಹಿರಣ್ಯ ಗರ್ಭದ ಬೆಳಕನ್ನ ನಾವು ಪುನಃ ಸ್ವೀಕಾರ ಮಾಡೋದು. ಆ ಬೆಳಕು ಬ್ರಹ್ಮಾಂಡದಿಂದ ನಿಮಗೋಸ್ಕರ ಬರ್ತಾ ಇದೆ. ನಿಮ್ಮ ತಲೆಯಿಂದ ಪಾದದವರೆಗೂ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಆ ಬೆಳಕು ಪರಮಾತ್ಮ ಶಕ್ತಿ ಅದು. ಆಯ್ತಾ? ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆ ನಿಮ್ಮ ಆತ್ಮವೇ ಆ ಪರಮಾತ್ಮ. ಆ ಪರಮಾತ್ಮವೇ ನಿಮ್ಮಲ್ಲಿ ಒಂದಾಗಿ ಆತ್ಮ ಮತ್ತೆ ಪರಮಾತ್ಮ ಎರಡೂ ಒಂದಾಗ್ತಾ ಇದೆ. ಆ ಬೆಳಕು ನಿಮ್ಮ ದೇಹದಾದ್ಯಂತ ಒಂದು ಗೋಲ್ಡನ್ ಬೆಳಕು ಸ್ಪ್ರೆಡ್ ಆಗ್ತಾ ಇದೆ. ಪೂರ್ತಿ ನಿಮ್ಮ ದೇಹವನ್ನ ಆವರಿಸ್ಕೊಳ್ತಾ ಇದೆ. ಅದೇ ಸ್ಪ್ರೆಡ್ ಆಗ್ತಾ ಇದೆ. ಆ ಬೆಳಕು ನಿಮಗೋಸ್ಕರ ಅಬೌಂಡೆನ್ಸ್ ಅನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ, ಕರುಣೆ, ಮಮತೆ, ವಾತ್ಸಲ್ಯ, ಧರ್ಮ, ಸತ್ಯವನ್ನ, ಜಗತ್ತಿನ ಲೋಕದ ಕಲ್ಯಾಣವನ್ನ, ಸೇವೆ ಮನೋಭಾವವನ್ನ, ಧ್ಯಾನವನ್ನ, ಧ್ಯಾನ ಸಾಧನೆ, ಯೋಗ ಶಕ್ತಿ ಎಲ್ಲವನ್ನ ನಿಮ್ಮೊಳಗೆ ಅದು ಆವರಿಸಿಕೊಳ್ತಾ ಇದೆ, ತುಂಬುತ್ತಾ ಇದೆ. ಸಂಪತ್ತನ್ನು ತುಂಬುತ್ತಾ ಇದೆ, ಅಬಾಂಡೆನ್ಸ್ ಅನ್ನು ತುಂಬುತ್ತಾ ಇದೆ. ನಿಮ್ಮ ಎಲ್ಲ ಆಸೆಗಳನ್ನ ಬಯಸಿದ ಕೂಡಲೇ ಅವೆಲ್ಲ ನಿಮಗೆ ಸಿಗುವ ಹಾಗೆ ನಿಮ್ಮಲ್ಲಿ ಆ ಒಂದು ಅಬಾಂಡೆನ್ಸ್ ಎನರ್ಜಿಯನ್ನ ತುಂಬುತ್ತಾ ಇದೆ. ಲವ್ ಎನರ್ಜಿಯನ್ನು ತುಂಬುತ್ತಾ ಇದೆ. ತುಂಬಾ ತೃಪ್ತಿಕರ ಸಂತೋಷದ ಜೀವನ, ಹ್ಯಾಪಿ ಲೈಫ್ ನಿಮ್ಗೆ ಆಗ್ತಾ ಇದೆ. ಓಕೆ. ಸೊ ತುಂಬಾ ಹ್ಯಾಪಿ ಆಗಿದ್ದೀರಿ. ಕೊನೆಯವರೆಗೂ ಇದೇ ಹ್ಯಾಪಿನೆಸ್ ಅನ್ನ ನೀವು ಕಾಪಾಡ್ಕೊಳ್ತಾ ಇದ್ದೀರಿ. ಲೈಫಲ್ಲಿ ಏನೊಂದು ಕೂಡ ಇಷ್ಟೇ ಹ್ಯಾಪಿ ಆಗಿರ್ತೀರಿ. ಓಕೆ. ಇದೇ ತೃಪ್ತಿ ನಿಮ್ಮಲ್ಲಿ ಇರ್ತದೆ. ಮತ್ತೆ ಎಲ್ಲವನ್ನ ಜೀವನದಲ್ಲಿ ನಿಮಗೆ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಅಸೆಟ್ ಮಾಡ್ತೀರಿ. ಯಾರ ಮೇಲೂ ನೋ ಕಂಪ್ಲೇಂಟ್, ನೋ ಆರ್ಗ್ಯುಮೆಂಟ್, ಮತ್ತೆ ನೋ ಜಡ್ಜ್ಮೆಂಟ್. ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ನೋ ಜಡ್ಜ್ಮೆಂಟ್. ಓಕೆ. ವೆರಿ ಗುಡ್. ಸೊ ಇಷ್ಟೆಲ್ಲ ಹೆಲ್ಪ್ ಮಾಡಿದ ಯೂನಿವರ್ಸ್ಗೆ, ಗುರು ಶಕ್ತಿಗಳಿಗೆಲ್ಲ ಒಂದು ಗ್ರ್ಯಾಟಿಟ್ಯೂಡ್ ಹೇಳಿ, ಕೃತಜ್ಞತೆಯನ್ನು ಹೇಳಿ. ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಧಾನವಾಗಿ ನಿಮ್ಮ ದೇಹ ಸ್ಥಿತಿಗೆ ಬನ್ನಿ. ನಾನು 5 to 1 ಕೌಂಟ್ ಮಾಡ್ತೇನೆ. ಓಕೆ. ನಿಧಾನವಾದ 5, 4, 3, 2, 1, 0. ವೆರಿ ಗುಡ್. ನಿಧಾನವಾಗಿ ದೇಹವನ್ನೆಲ್ಲ ಸಡಿಲ ಮಾಡಿಕೊಳ್ಳಿ. 2 ಕೈಗಳಿಂದ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ ಎಚ್ಚರ ಸ್ಥಿತಿಗೆ ಬನ್ನಿ. ಕಣ್ಣೆಲ್ಲ ಓಪನ್ ಮಾಡಿ ಎಚ್ಚರ ಸ್ಥಿತಿಗೆ ಬನ್ನಿ.
ಓಕೆ, ವೆರಿ ಗುಡ್. ರಿಲ್ಯಾಕ್ಸ್, ಫೀಲ್ ರಿಲ್ಯಾಕ್ಸ್.